ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ, ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ, ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಗುರೂಜಿ, ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿತ್ಯ ಪಂಚಾಂಗದ ಬಗ್ಗೆ ತಿಳಿಸಿ. ಖಂಡಿತ ಅಮ್ಮ. ಓಂ ಅಗ್ನಿರ್ಮೂರ್ಧಾ ದಿವಃ ಕಕುತ್ಪತಿ ಪೃಥಿವ್ಯಾ ಅಯಂ ಅಪಾಗಂ ರೇತಾಗಂ ಸಿಜಿನ್ವತಿ ಸ್ಯೋನಾ ಪೃಥಿವಿ ಭವಾನ್ ರಕ್ಷರಾ ನಿವೇಶನಿ ಯಚ್ಛಾನ ಶರ್ಮ ಸಪ್ರಥಾಃ ಕ್ಷೇತ್ರಸ್ಯ ಪತಿನಾ ವಯಗಂ ಹಿತೇನೇವ ಜಯಾಮಸಿ ಗಾಮಶ್ವಂ ಪೋಷಯಿತ್ಮಾಸನೋ ಮೃಡಾತಿ ದೃಶೇ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಅಂಗಾರಕಗ್ರಹಾಯ ನಮಃ ನಮಸ್ಕರೋಮಿ. ಈ ದಿನದ ನಿತ್ಯ ಪಂಚಾಂಗದ ವೈಶಿಷ್ಟ್ಯಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ, ಈ ದಿನ ತಾರೀಕು ಮೇ 20, 2025ನೇ ಸಂವತ್ಸರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ ರಾತ್ರಿ 12:01 ಈ ದಿನ ಮಂಗಳವಾರ, ಧನಿಷ್ಠ ನಕ್ಷತ್ರ ಮಧ್ಯಾಹ್ನ 3:22 ಐಂದ್ರ ಯೋಗ, ಬಾಲವಕರಣ, ಸೂರ್ಯೋದಯ ಬೆಳಿಗ್ಗೆ 5:55 ಸೂರ್ಯಾಸ್ತ ಸಾಯಂಕಾಲ 6:36 ಈ ದಿನ ಅಮೃತಗಳಿಗೆ ಕಂಡುಬರ್ತಾ ಇಲ್ಲ, ಆದರೆ ವಿಷಗಳಿಗೆ ರಾತ್ರಿ 10:16 ಸರಿಯಾಗಿ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರವಾಗಿ ಈ ದಿನ ವೃಷಭ ಮಾಸ ತೇದಿ 6. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 3:31 5:07 ಯಮಗಂಡ ಕಾಲ ಬೆಳಿಗ್ಗೆ 9:08 10:44 ಈ ದಿನದ ಗ್ರಹ ಸಂಚಾರಗಳನ್ನು ನಾವು ಗಮನಿಸಿದ್ದಾದಲ್ಲಿ, ಭರಣಿ ನಕ್ಷತ್ರದ 4ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಹಾಗೆ ರೇವತಿ ನಕ್ಷತ್ರದ 2ನೇ ಪಾದಕ್ಕೆ ಶುಕ್ರನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನದ ವಿಶೇಷ ಆಚರಣೆಗಳನ್ನು ನಾವು ನೋಡಿದ್ದಾದಲ್ಲಿ ತುಂಬುರರ ಜಯಂತಿ ಅಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ನಾನು ನಿಮಗೆ ಕೊಡ್ತೀನಿ. ಇನ್ನಷ್ಟು ವಿಶೇಷತೆಗಳನ್ನು ನಾವು ಗಮನಿಸಿದ್ದಾದಲ್ಲಿ, ಈ ದಿನ ಅನಧ್ಯಯನ ಅಂತ ಕೊಟ್ಟಿದ್ದಾರೆ. ಅನಧ್ಯಯನ ಅಂದರೆ ಏನು ಅಂದರೆ, ಅಧ್ಯಯನಕ್ಕೆ ಯೋಗ್ಯವಲ್ಲದೆ ಇರತಕ್ಕಂಥ ದಿವಸ ಅಂತ. ಹಿಂದಿನ ಕಾಲದಲ್ಲಿ, ಈಗಲೂ ಅಷ್ಟೇ, ವೇದಾಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರೆಲ್ಲರಿಗೂ ಅಷ್ಟೇ ಅಧ್ಯಯನ ಮಾಡತಕ್ಕಂಥ ದಿನಗಳು ಅನಧ್ಯಯನ ದಿನಗಳು ಅಂತ ಹೇಳ್ತಾರೆ. ಪಾಡ್ಯಮಿ, ಅಷ್ಟಮಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಪೌರ್ಣಮಿ ಈ ಎಲ್ಲ ತಿಥಿಗಳನ್ನು ಅನಧ್ಯಯನ ಅಂತ ಕರೀತಾರೆ. ಅಂದರೆ ಆ ದಿನ ವೇದಾಧ್ಯಯನ ಮಾಡಬಾರ್ದು ಅಂತ. ಇದು ಆಶ್ಚರ್ಯ ಅಂತ ಅನ್ನಿಸ್ಬೋದು ನಮಗೆ, ಯಾಕೆ ಮಾಡಬಾರ್ದು ಅಂತ. ಅಂದರೆ ನಮ್ಮಲ್ಲಿ ಒಂದು ವಿಚಾರ ತಿಳ್ಕೊಬೇಕು ನಾವಿಲ್ಲಿ. ಇವತ್ತು ಆಂಗ್ಲ ದೇಶದವರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ನಮಗೆ ಅವ್ರ ಸಿಸ್ಟಮನ್ನು ನಮ್ಮ ಮೇಲೆ ತಂದಿಟ್ಟು, ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮನ್ನು ತಂದಿಟ್ಟು ಸಂಡೇ ಹಾಲಿಡೇ ಅನ್ನೋ ಕಾನ್ಸೆಪ್ಟನ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ಲಾಜಿಕ್ ಇಲ್ಲ. ಅವತ್ತೇನೋ ಒಂದು ರಜಾ ಬೇಕು ಅನ್ನೋದಕ್ಕೋಸ್ಕರ ಇಟ್ಟಿದ್ದಾರೆ. ಆದರೆ ಈ ಅನಧ್ಯಯನ ಅನ್ನೋದಕ್ಕೆ ಒಂದು ವೈಜ್ಞಾನಿಕವಾದ ಕಾರಣ ಇದೆ. ಈ ತಿಥಿಗಳಲ್ಲಿ ಅಂದರೆ ಅಷ್ಟಮಿ ಆಗಲಿ ಅಥವಾ ಪಾಡ್ಯಮಿ ಆಗಲಿ, ಪೌರ್ಣಮಿ ಆಗಲಿ, ಅಮಾವಾಸ್ಯೆ ಆಗಲಿ, ಚತುರ್ದಶಿ ಆಗಲಿ, ಈ ದಿನಗಳಲ್ಲಿ ವೇದ ಮಂತ್ರಗಳನ್ನು ನಾವು ಕಲಿಸಿದ್ದಾದಲ್ಲಿ ನಿಷ್ಫಲ ಆಗುತ್ತೆ ಅಂತ ಹೇಳ್ತಾರೆ. ಆ ವೈಬ್ರೇಷನ್ಸ್ ಕರೆಕ್ಟಾಗಿ ಟ್ರಾನ್ಸ್ಮಿಟ್ ಆಗೋದಿಲ್ಲ, ಕರೆಕ್ಟಾಗಿ ಟ್ರಾನ್ಸ್ಫರ್ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಎಷ್ಟು ಋಷಿಮುನಿಗಳು ಎಷ್ಟು ಆಳವಾಗಿ ಯೋಚನೆಯನ್ನು ಮಾಡಿದ್ದಾರೆ, ನಮ್ಮ ಪೂರ್ವಿಕರು ಎಷ್ಟೆಲ್ಲ ಚಿಂತನೆಯನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಅವತ್ತಿನ ದಿವಸ ಒಂದು ಬ್ರೇಕ್ ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಗೆ. ಅವನಿಗೊಂದು ಬದಲಾವಣೆ ಬೇಕಾಗುತ್ತಲ್ವಾ, ಅದನ್ನು ವೈಜ್ಞಾನಿಕವಾಗಿ ಅಂದರೆ ಖಗೋಳದ ಆಧಾರದಲ್ಲಿ ಕೊಟ್ಟಿದ್ದಾರೆ. ಸುಮ್ಮನೆ ಯಾವತ್ತೋ ಒಂದು ದಿವಸ ರಜಾ ತಗೋ ಅಂತ ಕೊಟ್ಟಿಲ್ಲ. ಜೊತೆಗೆ ರಜಾ ತೊಗೊಂಡು ಮಾತ್ರಕ್ಕೆ ಸುಮ್ಮನೆ ಇರೋಂತ ಬಿಟ್ಬಿಡೋದಿಲ್ಲ ಅವನನ್ನು. ಅವತ್ತೆಲ್ಲ ನಿದ್ದೆ ಮಾಡೋ, ಅವತ್ತೆಲ್ಲ ಆಟ ಆಡ್ಕೊಂಡು ಇರುವಂತಿಲ್ಲ. ವೇದಾಧ್ಯಯನ ಮಾಡದೇ ಇರತಕ್ಕಂಥ ದಿವಸಗಳಲ್ಲಿ ಪುರಾಣವನ್ನು ಕಲಿಬೇಕು, ಇತಿಹಾಸವನ್ನು ಓದಬೇಕು. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಇವುಗಳನ್ನು ಅಧ್ಯಯನ ಮಾಡಬೇಕು. ಅವನು ಬೇರೆ ವಿದ್ಯೆಗಳನ್ನು ಕಲ್ತ್ಕೋಬೇಕು. ಮಂತ್ರ ಹೇಳಬಾರ್ದಷ್ಟೇ, ಬೇರೆ ವಿದ್ಯೆಗಳನ್ನೆಲ್ಲವೂ ಸಹ ಕಲಿಬೋದು. 18 ಪುರಾಣಗಳಿದೆ, 18 ಮಹಾಪುರಾಣಗಳು, 18 ಉಪಪುರಾಣಗಳು, ಇದೆಲ್ಲವನ್ನು ಅಧ್ಯಯನ ಮಾಡಬೇಕು. ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತಂದರೆ ಷಡಂಗಗಳು ಅಂತ ಹೇಳ್ತಾರೆ. ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ, ಈ ಶಾಸ್ತ್ರಗಳಲ್ಲಿ ನಿನಗೆ ಯಾವುದೆಲ್ಲ ಆಸಕ್ತಿ ಇದೆಯೋ ಅದನ್ನು ಕಲಿ ಅಂತ ಹೇಳ್ತಾರೆ.
ವ್ಯಾಕರಣ ಕಲ್ತ್ಕೊ ನೀನು, ಇಲ್ಲ ಕಲ್ಪ ಅಂತ ಒಂದು ವಿಶೇಷವಾದ ವಿದ್ಯೆ ಇದೆ ಅದನ್ನು ಕಲ್ತ್ಕೋ, ಜ್ಯೋತಿಷ್ ಶಾಸ್ತ್ರದ ಆಸಕ್ತಿ ಇದೆಯಾ ಈ ದಿನಗಳಲ್ಲಿ ಜ್ಯೋತಿಷ್ ಶಾಸ್ತ್ರನ ಅಭ್ಯಾಸ ಮಾಡು ಅಂತ ಹೇಳಿದ್ದಾರೆ. ಎರಡೂ ಒಟ್ಟಿಗೆ ಮಾಡಬೇಕು ಅಂದರೆ ಯಾರಿಗಾಗಲಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ನಾವು ಸಹಜವಾಗಿ ಮಾಡೋದಕ್ಕೆ ಆಗೋದಿಲ್ಲ, ಹೇಳೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ನಾನು ಮಲ್ಟಿ ಟಾಸ್ಕರ್ ಅಂತ ಅಂದ್ಬಿಟ್ಟು. ಒಂದು ಸಮಯದಲ್ಲಿ ಒಂದು ವಿಷಯದ ಮೇಲೆ ಮಾತ್ರ ಫೋಕಸ್ ಮಾಡೋದಕ್ಕೆ ಸಾಧ್ಯ. ಅದು ಹ್ಯೂಮನ್ ಮೈಂಡ್ಗೆ, ನಮ್ಮ ಬ್ರೈನ್ಗೆ ಇರ್ತಕ್ಕಂಥ ಲಿಮಿಟೇಷನ್. ಆ ಥರ ಮಾಡಿದ್ರೆ ಯಾವುದೇ ವಿಷಯ ನಮಗೆ ಪರಿಪೂರ್ಣವಾಗಿ ಸಿಗುತ್ತೆ. ಅದಕ್ಕೋಸ್ಕರ ಅನಧ್ಯಯನದ ದಿವಸಗಳಲ್ಲಿ ವೇದಾಧ್ಯಯನವನ್ನು ಬಿಟ್ಟು ಬೇರೆ ಸಬ್ಜೆಕ್ಟ್ಗಳ ಮೇಲೆ ಫೋಕಸ್ ಮಾಡಪ್ಪ ನೀನು ಅಂತ ಶಾಸ್ತ್ರಕಾರರು, ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿದ್ದಾರೆ. ಇದು ಅನಧ್ಯಯನದ ವೈಶಿಷ್ಟ್ಯ ಆಗಿರುತ್ತೆ. ಇನ್ನು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿಸಲ್ಪಟ್ಟಿರತಕ್ಕಂತಹ ಪೂಜೆಗಳು, ವಿಶೇಷವಾದ ಆಚರಣೆಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ ಈ ದಿನ ಅಂದರೆ ಇವತ್ತಿನ ದಿವಸದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ನಾವು ನಮ್ಮ ಸಂಸ್ಥೆಯ ಮುಖಾಂತರ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ನೋಡಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಫೇಸ್ಬುಕ್ ಚಾನಲ್ಗೆ ಬನ್ನಿ, ಲೈವ್ ಸ್ಟ್ರೀಮಿಂಗ್ ನಡೀತಾ ಇರುತ್ತೆ. ಇಡೀ ಪೂಜೆಯನ್ನು ತಾವು ವೀಕ್ಷಿಸಬಹುದು. ಸ್ವರ್ಣಾಕರ್ಷಣ ಭೈರವ ದೇವರ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು. ಈ ಬಗ್ಗೆನೂ ಸಹ ಮುಂದಿನ ಹಂತದಲ್ಲಿ ವಿವರಣೆಯನ್ನು ಕೊಡ್ತೀನಿ ನಾನು. ಜೊತೆಗೆ ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳು ಯಾವ್ಯಾವುದಿದೆ ಅಂದರೆ 24ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಪವಮಾನ ಸೂಕ್ತ ಹೋಮ, ಕುಂಭಕೋಣಂ ಕ್ಷೇತ್ರದಲ್ಲಿ ಅದೇ ದಿವಸ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕ, ಶಿವಮೊಗ್ಗ ಜಿಲ್ಲೆಯಲ್ಲಿ ಶನಿ ಶಾಂತಿ ಹೋಮ ಮತ್ತು ಶನೈಶ್ಚರ ತೈಲಾಭಿಷೇಕ. ಇನ್ನು 25ನೇ ತಾರೀಕು ಉಡುಪಿ ಶ್ರೀ ಕ್ಷೇತ್ರದಲ್ಲಿ ಮಾಸ ಶಿವರಾತ್ರಿಯ ಪ್ರಯುಕ್ತ ರುದ್ರಾಭಿಷೇಕ. ಇಷ್ಟೂ ಕಾರ್ಯಕ್ರಮಗಳನ್ನು ಆಸ್ಟ್ರೋ ಪೂಜಾ ಸಂಸ್ಥೆ ನಡೆಸ್ತಾ ಇದೆ. ಯಾರ್ಯಾರಿಗೆ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ ಅವರೆಲ್ಲರೂ ಸಹ ದಯವಿಟ್ಟು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.astropuja.com ಈ ವೆಬ್ಸೈಟ್ಗೆ ಬನ್ನಿ. ಅಲ್ಲಿ ಎಲ್ಲ ಮಾಹಿತಿಯು ಸಹ ಸಿಗುತ್ತೆ. ನಿಮಗೆ ಆಸಕ್ತಿ ಇರತಕ್ಕಂಥ ಪೂಜೆಯಲ್ಲಿ ನೀವು ನೋಂದಾವಣೆಯನ್ನು ಮಾಡ್ಕೋಬಹುದು, ಅಂದರೆ ನೀವು ಎನ್ರೋಲ್ ಆಗಬಹುದು. ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ನಾಮಿನಲ್ ಅಮೌಂಟ್ ಇರುತ್ತೆ, ಒಂದು ಸಾಂಕೇತಿಕವಾದ ಶುಲ್ಕ ಇರುತ್ತೆ. ಅದನ್ನು ನೀವು ಪಾವತಿ ಮಾಡೋದ್ರ ಮೂಲಕ ನೋಂದಾವಣೆಯನ್ನು ಮಾಡ್ಕೋಬಹುದು. ನಾನು ನಿನ್ನೆ ಹೇಳಿರೋ ಪ್ರಕಾರ ಯಾರ್ಯಾರು ನೋಂದಾವಣೆಯನ್ನು ಮಾಡ್ಕೊಂಡಿರ್ತೀರ ಪೂಜೆನಲ್ಲಿ ಆ ಎಲ್ಲ ಸೇವಾಕರ್ತರುಗಳ ಹೆಸರು, ನಕ್ಷತ್ರ, ಗೋತ್ರ ಇದೆಲ್ಲವನ್ನು ಆಯಾ ಕ್ಷೇತ್ರದಲ್ಲಿರತಕ್ಕಂಥ ನಮ್ಮ ಪುರೋಹಿತ ವರ್ಗದವರು, ನಮ್ಮ ಆಚಾರ್ಯ ವರ್ಗದವರು ಉಚ್ಚಾರಣೆಯನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಪೂಜೆಯನ್ನು ನಿರ್ವಿಘ್ನವಾಗಿ ಯಾವುದೇ ಲೋಪ ಇಲ್ಲದೆ, ದೋಷ ಇಲ್ಲದೆ ನಡೆಸ್ಕೊಡ್ತಾರೆ. ಪೂಜೆಯನ್ನು ನೀವು ಸರಾಗವಾಗಿ ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡ್ಬೋದು. ಪೂಜೆ ಮುಗಿದ ನಂತರ ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದವನ್ನು ಸಹ ಕೊರಿಯರ್ ಮೂಲಕ ಆಸ್ಟ್ರೋ ಪೂಜಾ ಸಂಸ್ಥೆ ತಲುಪಿಸುತ್ತೆ. ಖಂಡಿತ ಗುರುಜಿ. ಇನ್ನು ಈ ಆಸ್ಟ್ರೋ ಪೂಜಾ ಸಂಸ್ಥೆಯ ಕಡೆಯಿಂದ ನಡೆಯುವಂತಹ ಈ ಪೂಜಾ ಪರಿಹಾರಗಳ ವಿಶೇಷತೆ ಏನು ಅಂತ ನೋಡೋದಾದ್ರೆ? ಖಂಡಿತ ಅಮ್ಮ, ನೋಡಿ, ನಮ್ಮ ಭಾರತ ದೇಶ ಸನಾತನ ಧರ್ಮ ಇದಕ್ಕೆ ಒಂದು ಅಡಿಪಾಯವಾಗಿರತಕ್ಕಂಥ ದೇಶ ಆಗುತ್ತೆ. ಅದರಲ್ಲಿ ವಿಶೇಷ ಏನಂತಂದರೆ ದಕ್ಷಿಣ ಭಾರತ, ಉತ್ತರ ಭಾರತ ಎರಡು ನಾವು ಒಂದು ಬ್ರಾಡ್ ಡಿವಿಷನ್ ತೆಗೆದುಕೊಳ್ತೀವಿ. ಉತ್ತರ ಭಾರತವನ್ನು ಕರ್ಮಭೂಮಿ ಅಂತ ಕರಿತೀವಿ, ನಾವು ದೇವಭೂಮಿ ಅಂತ ಕರಿತೀವಿ ಉತ್ತರ ಭಾರತವನ್ನು. ಯಾಕಂದರೆ ಭಗವಂತನ ಅವತಾರ ಆಗಿರತಕ್ಕಂಥ ಒಂದು ಕ್ಷೇತ್ರ ಅದು. ಹಾಗಾಗಿ ಉತ್ತರ ಭಾರತ ಪುಣ್ಯಭೂಮಿ, ದೇವಭೂಮಿ ಅಂತ ಕರಿತೀವಿ. ಹೆಚ್ಚು ಕಡಿಮೆ ಎಲ್ಲ ಮಹಾನದಿಗಳು ನಡೆಯತಕ್ಕಂಥದ್ದಲ್ಲೇ, ಈ ಪುಷ್ಕರ್ ನಡೆಯತಕ್ಕಂಥದ್ದಲ್ಲೇ, ಮತ್ತು ರಾಮನ ಅವತಾರ ಆಗಿರತಕ್ಕಂಥ ಅಯೋಧ್ಯೆಯಲ್ಲಿ ಬರುತ್ತೆ ಅಂದರೆ ಉತ್ತರ ಭಾರತದಲ್ಲಿ ಬರುತ್ತೆ. ಶ್ರೀಕೃಷ್ಣನ ಅವತಾರ ಆಗಿರತಕ್ಕಂಥ ಇಲ್ಲಿಂದ ದ್ವಾರಕೆಯಲ್ಲಿ, ಅವನು ಓಡಾಡಿರತಕ್ಕಂಥ ಮಥುರಾ, ಬೃಂದಾವನ ಇವೆಲ್ಲವೂ ಉತ್ತರ ಭಾರತದಲ್ಲೇ ಬರುತ್ತೆ. ಹಾಗಾಗಿ ಉತ್ತರ ಭಾರತೀಯರು ಏನು ಹೇಳ್ತಾರೆ ಅಂತಂದರೆ, ಸಾಕ್ಷಾತ್ ಭಗವಂತನೇ ಓಡಾಡಿರತಕ್ಕಂಥ ಜಾಗ ಇದು, ನಾವೇನು ವಿಶೇಷವಾದ ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ, ಪ್ರತಿದಿನ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಅದಕ್ಕೆ ಶಾಸ್ತ್ರಾಧಾರವೂ ಸಹ ಇದೆ. ಹಾಗನ್ ಮಾತ್ರಕ್ಕಲ್ಲಿ ದೇವಸ್ಥಾನ ಇಲ್ಲ, ಪೂಜೆ ಮಾಡಲ್ಲ ಅಂತ ಅರ್ಥ ಅಲ್ಲ. ದಕ್ಷಿಣ ಭಾರತದಲ್ಲಿ ಮಾಡಿದಷ್ಟು ನಿಷ್ಠೆಯಿಂದ ಇಷ್ಟು ಪರಿಪೂರ್ಣವಾಗಿ ಉತ್ತರ ಭಾರತದಲ್ಲಿ ನಡೆಯೋದಿಲ್ಲ. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ವಿಶೇಷವಾದ ದೇವಸ್ಥಾನಗಳನ್ನು ಗಮನಿಸಿದ್ದಾದಲ್ಲಿ ಅದರಲ್ಲೂ ಸಹ ನಮ್ಮ ನಾಡು, ಮೊದಲನೇದಾಗಿ ನಾವು ಕರ್ನಾಟಕದ ಬಗ್ಗೆ ಮಾತನಾಡೋಣ. ಎಷ್ಟು ದೇವಸ್ಥಾನ ಇರ್ಬೋದು ಕರ್ನಾಟಕದಲ್ಲಿ, ಒಂದು ಅಂದಾಜು ಹೇಳಿ ನೋಡೋಣ. 500ಕ್ಕೂ ಹೆಚ್ಚು. ಇಡೀ ರಾಜ್ಯದಲ್ಲಿ 2000, 3000. ಇನ್ನೊಂದು ಸಂಖ್ಯೆ ಹೇಳಿ. 30,000ನಾ? 62,000 ದೇವಸ್ಥಾನಗಳಿದೆ ಕರ್ನಾಟಕದಲ್ಲಿ. ಯಾರಿಗಾದ್ರೂ ಗೊತ್ತಿದೆಯಾ ಈ ಮಾಹಿತಿ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. 62,000 ದೇವಸ್ಥಾನಗಳು ಬರೀ ಕರ್ನಾಟಕದಲ್ಲೇ ಇದೆ. ಈ ಹಲವಾರು ಇವೆಲ್ಲವೂ ಸಹ ಅಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳು, ಕ್ಷೇತ್ರಗಳು ಅಂತ ನಾವು ಹೇಳ್ತೀವಿ. ನಾವು ಈ ಅಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ಸುಪ್ರಸಿದ್ಧವಾಗಿಸೋದಕ್ಕೋಸ್ಕರವಾಗಿ ಆಸ್ಟ್ರೋ ಪೂಜಾ ಸಂಸ್ಥೆ ಕಂಕಣ ತೊಟ್ಟಿದೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಪ್ರಾಥಮಿಕ ಹಂತದಲ್ಲಿ ಉಡುಪಿ, ಶ್ರೀರಂಗಪಟ್ಟಣ ಇತ್ಯಾದಿ ಹಲವಾರು ಕ್ಷೇತ್ರಗಳಲ್ಲಿರತಕ್ಕಂಥ ಅವುಗಳನ್ನ ಒಂದು ದೇವಸ್ಥಾನದ ಹಬ್ ಅಂತಾನೆ ಕರಿಬಹುದು. ನಾವು ಉಡುಪಿಗೆ ಹೋಗಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಸಾಲು ಸಾಲು ದೇವಸ್ಥಾನಗಳಲ್ಲಿ ನಾಗವಾಸುಕಿ ದೇವಸ್ಥಾನ ಆಗ್ಬೋದು, ರಾಜೇಶ್ವರಿ ದೇವಸ್ಥಾನ ಆಗ್ಬೋದು, ಇಷ್ಟಲಿಂಗೇಶ್ವರ ದೇವಸ್ಥಾನ ಆಗ್ಬೋದು, ಮಹಾಲಿಂಗೇಶ್ವರ ದೇವಸ್ಥಾನ ಆಗ್ಬೋದು, ನವಗ್ರಹಗಳಿಗೆ ಪ್ರತ್ಯೇಕವಾದ ದೇವಸ್ಥಾನ ಆಗ್ಬೋದು. ಈ ರೀತಿ ವಿಶೇಷವಾದ ದೇವಸ್ಥಾನಗಳಿದೆ.
ಆ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಆಸ್ಟ್ರೋ ಪೂಜಾ ಸಂಸ್ಥೆ ಆಯಾ ದಿನಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ಪೂಜೆಗಳನ್ನು, ಅಭಿಷೇಕಗಳನ್ನು, ಹೋಮ ಹವನಗಳನ್ನು ನಡೆಸ್ಕೊಡ್ತಾ ಇದ್ದೀವಿ. ಅದೇ ಪ್ರಕಾರ ನಮ್ಮದು ಮತ್ತೊಂದು ಪ್ರಮುಖವಾದ ಸೆಂಟರ್ ಅಂತ ಹೇಳಿದ್ರೆ ಕುಂಭಕೋಣಂ ಕ್ಷೇತ್ರ ಆಗಿರುತ್ತೆ. ಈ ತಮಿಳುನಾಡಿನಲ್ಲಿರ್ತಕ್ಕಂಥ ಕ್ಷೇತ್ರವನ್ನು ಕುಂಭಕೋಣವನ್ನು ಟೆಂಪಲ್ ಸಿಟಿ ಅಂತಲೇ ಕರೀತಾರೆ. 13,000 ದೇವಸ್ಥಾನಗಳು ಬರೀ ಕುಂಭಕೋಣಂನಲ್ಲಿದೆಯಮ್ಮ. ಬರೀ ಕುಂಭಕೋಣಂ ಒಂದು ನಗರದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 62,000 ದೇವಸ್ಥಾನಗಳಿದೆ. ಆದರೆ ಇಡೀ ತಮಿಳುನಾಡಿನಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಬರೀ ಒಂದು ಕುಂಭಕೋಣಂನಲ್ಲಿ 13,000 ದೇವಸ್ಥಾನಗಳಿದೆ. ಪ್ರತಿಯೊಂದು ದೇವಸ್ಥಾನವೂ ಅಷ್ಟೇ ನಿಮಗೆ ಒಂದು ಸ್ಪೆಸಿಫಿಕ್ ರೀಸನ್ಗೋಸ್ಕರ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಒಂದು ವಿಶೇಷವಾದ ಒಂದು ದೋಷ ನಿವಾರಣೆಗೆ, ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ, ಕಾರ್ಯಸಿದ್ಧಿಗೋಸ್ಕರ ಇರತಕ್ಕಂಥದ್ದಾಗಿರುತ್ತೆ. ಅಲ್ಲಿರತಕ್ಕಂಥ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಒಂದೊಂದಾಗಿ ನಾನು ನಿಮಗೆಲ್ಲವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅಲ್ಲಿ ಗಣಪತಿ ದಾಮೋದರ ದೇವಸ್ಥಾನ ಅಂತ ಇದೆ. ಅಲ್ಲಿ ಅವಳಿ ಜವಳಿ ಗಣಪತಿಗಳಿದ್ದಾರೆ. ಯಾರಿಗೂ ಗೊತ್ತಿರೋದಿಲ್ಲ ಈ ಮಾಹಿತಿ. ಎಷ್ಟು ವಿಶೇಷ ಅಂತಂದರೆ ಅಲ್ಲೇ ಒಂದು ವಿಶೇಷವಾದ ಪೂಜೆನ ನಾವು ಮಾಡಿಸ್ತಾ ಇದ್ದೀವಿ. ನಾವು ಆ ದಿನ ಬಂದಾಗ ಹೇಳ್ತೀನಿ ನಾನು. ಹಾಗೆ ಈಗ ಮುಂಬರತಕ್ಕಂಥ ಪೂಜೆಗಳು ಮತ್ತು ಇವತ್ತಿನ ಪೂಜೆಗಳ ಬಗ್ಗೆ ಹೇಳಿದಾಗ, ಇವತ್ತು ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ನಾನು ಹೇಳಿದೆ. ನಾನು ಕುಂಭಕೋಣಂನಲ್ಲಿ ನಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ನಡೆಸ್ತಾ ಇದೆ. ಈ ಪೂಜೆ ಇವತ್ತು ಯಾರು ಭಾಗವಹಿಸೋದಕ್ಕಾಗೋದಿಲ್ಲ, ನೀವು ನಿರಾಶರಾಗತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಪೂಜೆ ಬಂದು ಮಾಸಿಕ ಪೂಜೆ ಆಗಿರುತ್ತೆ. ಪ್ರತಿ ತಿಂಗಳು ಸಹ ಸ್ವರ್ಣಾಕರ್ಷಣ ಭೈರವ ಹೋಮ ಇದೇ ದಿನದಂದು, ಅಂದರೆ ಅಷ್ಟಮಿಯ ದಿನದಂದು, ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ನಾವು ನಡೆಸ್ತಾ ಇರ್ತೀವಿ. ಮುಂದಿನ ತಿಂಗಳು ನೀವು ಈಗಲೇ ನೋಂದಾವಣೆಯನ್ನು ಮಾಡ್ಕೋಬಹುದು ಸ್ವರ್ಣಾಕರ್ಷಣ ಭೈರವ ಹೋಮಕ್ಕೆ. ಆ ದಿನ ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ನಿಮಗೆ ಸಿಗುತ್ತೆ. ಏನು ಲಾಭ ಸಿಗುತ್ತೆ ಸ್ವರ್ಣಾಕರ್ಷಣ ಭೈರವನ್ನ ಪೂಜೆ ಮಾಡಿದ್ರೆ ಅನ್ನೋದು ಮುಂದಿನ ಪ್ರಶ್ನೆ ಆಗಿರುತ್ತೆ ಅಲ್ವಾ? ಎಲ್ಲರೂ ಕೇಳತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಹೋಗೋ, ಈ ಪೂಜೆ ಮಾಡಿದ್ರೆ ಏನು ಸಿಗುತ್ತೆ ನನಗೆ, ಎಲ್ಲರೂ ಕೇಳತಕ್ಕಂಥದ್ದು. ಮನುಷ್ಯ ಸಹಜ, ತಪ್ಪಿಲ್ಲ. ಅಲ್ಲಿ ಭೈರವನಲ್ಲಿ 8 ವಿಶೇಷವಾದ ರೂಪಗಳು ಇರುತ್ತೆ. ರುರು ಭೈರವ, ಚಂಡ ಭೈರವ, ಅಷ್ಟಾಂಗ ಭೈರವ, ಅಸಿತ ಭೈರವ, ಕ್ಷೇತ್ರಪಾಲಕ ಭೈರವ. ಈ ಪ್ರಕಾರವಾಗಿ ಸ್ವರ್ಣಾಕರ್ಷಣ ಭೈರವ ಅಂತ ಒಂದು ವಿಶೇಷವಾದ ಸ್ವರೂಪ ಇದೆ. ಈ ದೇವರನ್ನ ಯಾರು ಆರಾಧನೆಯನ್ನು ಮಾಡ್ತೀರಾ 3 ದಿನದೊಳಗೆ ನಿಮಗೆ ಹಣ ಪ್ರಾಪ್ತಿ ಆಗುತ್ತೆ. ಇದು ಖಚಿತ, ಇದು ಅನುಭವ ವೇದ್ಯವಾಗಿರತಕ್ಕಂಥ ವಿಚಾರ, ಯಾವುದೇ ಅನುಮಾನ ಇಲ್ಲ. ನಿಮ್ಗೆ ಯಾರಿಂದಾನೋ ದುಡ್ಡು ಬರಬೇಕಾಗಿರುತ್ತೆ. ಎಷ್ಟೋ ನೀವು ಸಾಲ ಕೊಟ್ಬಿಟ್ಟಿರ್ತೀರ, ಅಥವಾ ನಿಮ್ಗೆ ಯಾವುದೋ ಸಂಸ್ಥೆಯಿಂದ ದುಡ್ಡು ಬರಬೇಕಾಗಿರುತ್ತೆ. ಎಷ್ಟೋ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಅವ್ರು ನಿಮ್ಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಇಲ್ಲಾಂದರೆ ಯಾವುದಾದ್ರು ಇನ್ವೆಸ್ಟ್ ಮಾಡಿರ್ತೀರ, ಆ ಶೇರ್ ಬೆಳೆದೇ ಇರೋದಿಲ್ಲ, ಅಲ್ಲೇ ಕೂತ್ಕೊಂಡ್ಬಿಟ್ಟಿರುತ್ತೆ ನಿಮಗೆ. ಒಟ್ಟಿನಲ್ಲಿ ನೀವು ಆಶಿಸಿರ್ತಕ್ಕಂಥದ್ದು, ನೀವು ಅಪೇಕ್ಷೆ ಪಟ್ಟಿರೋಂಥ ಹಣ ನಿಮ್ಮ ಕೈಗೆ ತಲುಪಿರೋದಿಲ್ಲ. ಅದು ತಲುಪಬೇಕು, ನಿಮಗೆ ಸಿಗಬೇಕು ಅನ್ನೋದಾದರೆ ಇರತಕ್ಕಂಥ ಸುಲಭವಾದ ಮಾರ್ಗ ಅಂದರೆ ಸ್ವರ್ಣಾಕರ್ಷಣ ಭೈರವ. ಹೆಸರೇ ಹೇಳುತ್ತೆ. ಸ್ವರ್ಣ ಅಂದರೆ ಏನು? ಚಿನ್ನ, ಬಂಗಾರ ಮತ್ತು ಹಣ ಅಂತಾನು ಸಹ ಆಗುತ್ತೆ. ಹಿಂದಿನ ಕಾಲದಲ್ಲಿ ಹಣವನ್ನ ಬಂಗಾರದ ನಾಣ್ಯದಲ್ಲೇ ಮಾಡ್ತಾ ಇದ್ರು. ಹಾಗಾಗಿ ಹಣವನ್ನು ಅವತ್ತಿನ ಕಾಲದಲ್ಲಿ ಸ್ವರ್ಣ ಅಂತಾನು ಸಹ ಕರೀತಾ ಇದ್ರು. ಬರ್ತಾ ಬರ್ತಾ ನಾವು ಬೇರೆ ಬೇರೆ ಲೋಹಗಳು ಮಾಡೋದು. ಇವತ್ತು ನೋಟ್ಗೆ, ಪೇಪರ್ಗೆ, ಇವತ್ತು ಪೇಪರ್ಲೆಸ್ ಟ್ರಾನ್ಸಾಕ್ಷನ್, ಡಿಜಿಟಲ್ ಇಂಡಿಯಾ ಆಗೋಗಿದೆ. ಇವತ್ತು ಅಲ್ಲಿಗೆ ಬಂದು ನಿಂತ್ಕೊಂಡಿದೀವಿ. ಏನೇ ಆದ್ರೂ ಹಣದ ಮೌಲ್ಯ ಮಾತ್ರ ಕಡಿಮೆ ಆಗೋದಿಲ್ಲ. ನಿಮ್ಮ ಅಕೌಂಟ್ಗೆ ಯಾರೋ ಜಿಪೇ ಮಾಡಿದ್ರು 1,000 ರೂಪಾಯಿ, ಅದೂ ದುಡ್ಡೆ. ಯಾರೋ ಒಂದು ಬಂಗಾರ ನಾಣ್ಯ ಕೊಟ್ಟರು, ಅದೂ ದುಡ್ಡೆ. ಈ ಎಲ್ಲ ರೀತಿಯಾದಂತಹ ನಿಮ್ಗೆ ಹಣ ಪಾವತಿ, ನಿಮಗೆ ಶ್ರೀಮಂತಿಕೆ ಬರಬೇಕು, ಆ ಸಂಪತ್ತು ನಿಮ್ಮಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಸ್ವರ್ಣಾಕರ್ಷಣ ಭೈರವನ ಆರಾಧನೆಯನ್ನು ಮಾಡಬೇಕು. ಸ್ವರ್ಣವನ್ನ ಆಕರ್ಷಣೆ ಮಾಡ್ತಾನೆ ಈ ಭಗವಂತ. ಎಲ್ಲೋ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಇಲ್ಲಿದೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ವಮ್ಮ, ಯೂನಿವರ್ಸ್ ನಮ್ಮ ಪರವಾಗಿ ವರ್ಕ್ ಮಾಡುತ್ತೆ. ಆ ಶಕ್ತಿಗಳೆಲ್ಲವೂ ಸಹ ನಮಗೆ ಕ್ರೋಢೀಕರಿಸುತ್ತೆ, ನಮ್ಮನ್ನ ಒಂದು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ, ನಮ್ಮ ಇಷ್ಟಾರ್ಥಗಳ ಸಿದ್ಧಿಯಾಗ ರೀತಿಯಲ್ಲಿ ಪ್ರೇರೇಪಣೆಯನ್ನು ಕೊಡುತ್ತೆ ಅಂತ ಹೇಳ್ತೀವಿ. ಅದನ್ನೇ ನಾವು ವೈದಿಕವಾಗಿ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಸ್ವರ್ಣ ಆಕರ್ಷಣ. ಹಣವನ್ನ ಆಕರ್ಷಣೆಯನ್ನು ಮಾಡಿ ನಿಮ್ಮನ್ನ ಶಾಶ್ವತ ಶ್ರೀಮಂತರಾಗಿಸ್ತಕ್ಕಂಥ ಭಗವಂತ ಯಾರು ಅಂದರೆ ಸ್ವರ್ಣಾಕರ್ಷಣ ಭೈರವ ಆಗಿರ್ತಾನೆ. ಆದರೆ ಒಂದು ವಿಚಾರ ಜ್ಞಾಪಕ ಇಟ್ಕೋಬೇಕು ವೀಕ್ಷಕರೇ, ಒಂದು ದೇವರಿಗೆ ನೀವು ನಡ್ಕೊಂಡಾಗ ಆ ದೇವರಿಗೆ, ಆ ತತ್ವಕ್ಕೆ ನೀವು ಬದ್ಧರಾಗಿರ್ತೀರ. ಇವತ್ತು ದುಡ್ಡು ಬಂತೋ ನಾಳೆ ಸ್ವರ್ಣಾಕರ್ಷಣ ಭೈರವನ ಮರೆತು ಬಿಡ್ತೀನಿ, ನನ್ನಷ್ಟಕ್ಕೆ ನಾನು ಇರ್ತೀನಿ ಅಂದರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ. ಕೃತಜ್ಞತಾ ಭಾವ ಇರಬೇಕು. ಆ ದೇವತೆ ತುಂಬಾ ಮುಖ್ಯ. ಅದು ಆ ದೇವತಾ ತತ್ವದ ಕಡೆಗೆ ಕೃತಜ್ಞತಾ ಭಾವ ಇರಬೇಕು. ನನಗೆ ಯಾರು ಕೊಟ್ಟರು, ನನಗೆ ಇವತ್ತು ಯಾರು ಈ ಸ್ಥಾನಕ್ಕೆ ತಂದು ಕೂಡಿಸಿದ್ದಾರೆ, ನನಗೆ ಮೊದಲೇದಾಗ ನನಗೆ ಕೆಲಸ ಕೊಟ್ಟವ್ರು ಯಾರು, ಕೆಲಸ ಕಲಿಸ್ಕೊಟ್ಟವ್ರು ಯಾರು, ವಿದ್ಯೆ ಕಲಿಸ್ಕೊಟ್ಟವ್ರು ಯಾರು, ನನಗೆ ಅನ್ನದಾನ ಮಾಡಿದವ್ರು ಯಾರು, ಇವೆಲ್ಲವನ್ನ ಜ್ಞಾಪಕ ಇಟ್ಕೋಬೇಕು. ಜೀವನದಲ್ಲಿ ನಾವು ಎಷ್ಟು ಕೃತಜ್ಞತಾ ಭಾವವನ್ನು ಧಾರಣೆಯನ್ನು ಮಾಡ್ಕೊಳ್ತೀವೋ ಅಷ್ಟು ಬೆಳೀತಾ ಹೋಗ್ತೀವಿ. ಬೆಳೆದಷ್ಟು ನಾವು ಇನ್ನೂ ಚಿಕ್ಕವರಾಗಿರ್ಬೇಕು, ನಾವು ಅಷ್ಟೇ ವಿನೀತರಾಗಿರಬೇಕು. ಆವಾಗಲೇ ನಮ್ಮ ಜನ್ಮ ಸಾರ್ಥಕ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾವುದೇ ದೇವತಾ ತತ್ವವನ್ನು ಆರಾಧನೆ ಮಾಡಿ ಕೇವಲ ಇಹಕ್ಕೆ ಅಂತ ಮಾತ್ರ ಅನ್ಕೋಬೇಡಿ. ಅಂದರೆ ಲೌಕಿಕವಾದ ಜೀವನ, ಇಲ್ಲಿ ದುಡ್ಡು ಬಂತು, ಕಾರ್ ಬಂತು, ಬಂಗ್ಲೆ ಬಂತು, ಮನೆ ಬಂದ್ಬಿಡ್ತು, ಮದುವೆ ಆಯಿತು, ಮಕ್ಕಳಾಯಿತು, ಅಷ್ಟು ಮಾತ್ರ ಅಲ್ಲ. ಪ್ರತಿಯೊಂದು ದೇವತಾ ತತ್ವ ಅಷ್ಟೇ ನಿಮಗೆ ಇಹಕ್ಕೂ ಪರಕ್ಕೂ ಎರಡಕ್ಕೂ ಸಹ ಅನುಕೂಲ ಆಗ್ತಕ್ಕಂಥದ್ದು. ಸರಿಯಾಗಿ ನೀವು ಆರಾಧನೆ ಮಾಡಿದ್ದಾದಲ್ಲಿ ಇದೇ ಭೈರವ ನಿಮಗೆ ಮುಕ್ತಿಯನ್ನು ಸಹ ಕೊಡಿಸ್ತಾರೆ.
ಹೀಗಾಗಿ ವೀಕ್ಷಕರೇ, ಈ ಕ್ಷಣಕ್ಕೆ ಯಾರ್ಯಾರಿಗೆ ಹಣ ಪ್ರಾಪ್ತಿ ಆಗಬೇಕಾಗಿದೆ ಅವರೆಲ್ಲರೂ ಸಹ ಸ್ವರ್ಣಾಕರ್ಷಣ ಭೈರವನ ಆರಾಧನೆಯನ್ನು ಮಾಡಿ ಈ ತಿಂಗಳು ನೀವು ನೋಂದಾವಣೆಯನ್ನು ಮಾಡ್ಕೊಳ್ಳೋದಕ್ಕೆ ಸಮಯ ಮೀರಿದ್ದಾದಲ್ಲಿ ಒಂದು ವೇಳೆ ನಮ್ಮ ವೆಬ್ಸೈಟ್ನಲ್ಲಿ ಬುಕಿಂಗ್ಸನ್ನು ನಾವು ಪೂಜೆಗೆ 1 ಗಂಟೆ ಮುಂಚೆವರೆಗೂ ಸಹ ತೆರೆದಿಡಲಾಗಿರುತ್ತೆ. ಸೊ ಕೊನೆಯ ಗಳಿಗೆಯಲ್ಲೂ ಸಹ ನೀವು ಬುಕಿಂಗನ್ನು ಮಾಡ್ಕೋಬೋದು. ಆ ಕೊನೆಯ ಗಳಿಗೆಯಲ್ಲೂ ಸಹ ಯಾರು ಎನ್ರೋಲ್ ಮಾಡ್ಕೊಳ್ತಾರೆ ಅವರ ಹೆಸರನ್ನು ಸಹ ಪೂಜೆಯಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಆ ಸಮಯ ದಾಟಿಬಿಟ್ಟ ಮೇಲೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಯಾವ್ಯಾವುದು ರಿಪೀಟ್ ಆಗಿ ಆಗತಕ್ಕಂಥ ಪೂಜೆಗಳು ಯಾವುದಿರುತ್ತೆ, ಮತ್ತೆ ನಾವು ನಡೆಸ್ತಕ್ಕಂಥದ್ದು ಮಾಸಿಕವಾಗಲಿ, ದ್ವೈಮಾಸಿಕವಾಗಲಿ, ತ್ರೈಮಾಸಿಕವಾಗಲಿ, ಅವುಗಳನ್ನು ನೀವು ಮತ್ತೆ ಮುಂದಿನ ಹಂತದಲ್ಲಿ ಆ ಕಾರ್ಯಕ್ರಮದಲ್ಲಿ ಪೂಜೆಯಲ್ಲಿ ಭಾಗವಹಿಸಬಹುದು. ನೀವು ಅದೇ ಫಲವನ್ನು ಪಡ್ಕೋಬಹುದು. ಖಂಡಿತ ಗುರುಜಿ. ಇನ್ನು ಎಷ್ಟು ದಿನ ಮುಂಚಿತವಾಗಿ ನೀವು ಈ ಪೂಜೆಗಳೇನಾದರೂ ಇದ್ರೆ ಎಷ್ಟು ದಿನ ಮುಂಚಿತವಾಗಿ ತಿಳಿಸ್ತೀರಾ ಅಂತ ವೆಬ್ಸೈಟ್ನಲ್ಲಿ? ನಮ್ಮ ವೆಬ್ಸೈಟ್ನಲ್ಲಿ ಮುಂದಿನ 6 ತಿಂಗಳ ಪೂಜೆಗಳು ಸಹ ಎಲ್ಲವೂ ಸಹ ಅಲ್ಲಿ ಅಪ್ಡೇಟ್ ಆಗೋಗಿರುತ್ತೆ. ಸೊ ಯಾವುದೇ ವ್ಯಕ್ತಿ ನಮ್ಮ ವೆಬ್ಸೈಟ್ಗೆ ಬಂದರೆ ಅವ್ರು ನೋಡ್ಬೋದು. ಸುಮ್ಮನೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋದರೆ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿಬಿಡುತ್ತೆ. ಸೊ ಈಗ ಇನ್ನೊಂದು 3 ತಿಂಗಳಿನಲ್ಲಿ ಆಷಾಢದಲ್ಲಿ ಒಂದು ವಿಶೇಷವಾದ ನವರಾತ್ರಿ ಪೂಜೆಗಳನ್ನು ನಾವು ನಡೆಸ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ಬುಕಿಂಗ್ ಸ್ಟಾರ್ಟ್ ಆಗೋಗಿದೆ. ಸೊ ಅದು ಸಹ ಕುಂಭಕೋಣಂನಲ್ಲಿ ನಡೆಯತಕ್ಕಂಥ ವಿಶೇಷವಾದ ಪೂಜೆ ಆಗಿರುತ್ತೆ. ಗುಪ್ತ ನವರಾತ್ರಿ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಉಜ್ಜಯಿನಲ್ಲಿ ಒಂದು ವಿಶೇಷವಾದ ಪೂಜೆ ಮಾಡಿಸ್ತೀವಿ. ಪ್ರತಿ ತಿಂಗಳು ಉಜ್ಜಯಿನ್ ಕ್ಷೇತ್ರದಲ್ಲಿ ಬಗಳಾಮುಖಿ ಹೋಮವನ್ನು ನಾವು ಮಾಡಿಸ್ತಾ ಇದ್ದೀವಿ ಪೌರ್ಣಮಿ ದಿವಸ. ಸೊ ಪ್ರತಿ ತಿಂಗಳು ಸಹ ಪೌರ್ಣಮಿ ದಿವಸ ಬಂದು ಜನ ಅದಕ್ಕೆ ಎನ್ರೋಲ್ ಆಗ್ಬೋದು. ಅವ್ರಿಗೆ ಯಾವ ದಿವಸ ಅನುಕೂಲ ಆಗುತ್ತೋ ಅವ್ರು ಮಾಡಿಸ್ಕೋಬಹುದು. ಈ ರೀತಿ ಮಿನಿಮಮ್ ಅಂದರೆ ಒಂದು 6 ತಿಂಗಳವರೆಗೂ ಸಹ ಅಪ್ಡೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಬೇಗ ಬುಕ್ ಮಾಡ್ಕೊಳ್ತೀರೋ ಅಷ್ಟು ಅನುಕೂಲ ಆಗುತ್ತೆ ನಿಮಗೆ. ಇಲ್ಲಿ ಕಟ್ ಆಫ್ ಟೈಮ್, ಕಟ್ ಆಫ್ ಡೇಟ್ ಅನ್ನತಕ್ಕಂಥದ್ದು ಮಾತ್ರ ಕೊನೆ 24 ಗಂಟೆಗಳವರೆಗೂ ಸಹ ಇಟ್ಟಿರ್ತೀವಿ ನಾವು. ಅಲ್ಲೂ ಕೆಲವು ಸಲ ಇನ್ನು 6 ಗಂಟೆ 8 ಗಂಟೆವರೆಗೂ ಸಹ ಪುಷ್ ಮಾಡಿರ್ತೀವಿ. ಅದನ್ನು ಆದಷ್ಟು ಬೇಗ ಎನ್ರೋಲ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು, ನಿಮಗೆ ಅನುಕೂಲ ಆಗುತ್ತೆ. ಖಂಡಿತ ಗುರುಜಿ. ಇನ್ನು ಜ್ಯೋತಿಷ್ಯ ಅಂದಿದ ತಕ್ಷಣ ಜನರಿಗೆ ತಲೆಗೆ ಬರುವಂಥ ವಿಷಯ ಅಂದರೆ ರಾಶಿ ಭವಿಷ್ಯ ಅಂತ. ಸೊ ನಮ್ಮ ರಾಶಿಯವರಿಗೆ ಇವತ್ತು ಹೇಗಿದೆ ಅನ್ನುವಂಥದ್ದು ಎಲ್ರಿಗೂ ಕುತೂಹಲ ಇರುತ್ತೆ. ಸೊ 12 ರಾಶಿಗಳ ಈ ದಿನದ ಭವಿಷ್ಯವನ್ನು ತಿಳಿಸಿ ಗುರುಜಿ. ಖಂಡಿತಮ್ಮ. ಇವತ್ತಿನ ನಿತ್ಯ ನಕ್ಷತ್ರ ನೋಡಿದ್ದಾದಲ್ಲಿ ಧನಿಷ್ಠ ನಕ್ಷತ್ರ, ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದೆ. ಹಾಗಾಗಿ ರಾಶಿ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಚಂದ್ರನ ಆಧಾರದಲ್ಲೇ ಆಗಿರುತ್ತೆ. ಬಹಳಷ್ಟು ಜನ ಜ್ಯೋತಿಷಿಗಳನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ, ಲಗ್ನದ ಆಧಾರದಲ್ಲಿ ನಾನು ರಾಶಿ ಭವಿಷ್ಯ ಹೇಳ್ತೀನಿ ಅನ್ನತಕ್ಕಂಥವ್ರು ತುಂಬ ಜನ ಹುಟ್ಕೊಂಡಿದ್ದಾರೆ. ಯಾವುದೇ ಆಧಾರ ಇಲ್ಲ ಇದಕ್ಕೆ. ಲಗ್ನದಿಂದ ಚಿಂತನೆ ಮಾಡುವಂಥದ್ದು ಜಾತಕ ಚಿಂತನೆ ಆಗಿರುತ್ತೆ. ನಮ್ಮ ಪ್ರೆಡಿಕ್ಷನ್ಸ್ ಅಂತ ನಾವು ಏನು ಹೇಳ್ತೀವಿ, ನೀವು ವೈಯಕ್ತಿಕವಾಗಿ ನಮ್ಮ ಬಳಿ ಬಂದಾಗ ಆ ಪ್ರಶ್ನೆಗಳು ಏನು ಕೇಳ್ತೀರಾ ಅದನ್ನು ನಿಮ್ಮ ಜನ್ಮ ಲಗ್ನದಿಂದ ನಾವು ಚಿಂತನೆಯನ್ನು ಮಾಡಬೇಕು. ಆದರೆ ರಾಶಿ ಭವಿಷ್ಯ ಅನ್ನತಕ್ಕಂಥದ್ದು ಚಂದ್ರನ ಆಧಾರದಲ್ಲೇ ಹೇಳ್ತಕ್ಕಂಥದ್ದು. ಬೇರೆ ಗ್ರಹಗಳನ್ನು ತೆಗೆದುಕೊಳ್ತೀವಿ ಕನ್ಸಿಡರೇಷನ್ಗೆ. ಅಂದರೆ ಪ್ರಮುಖವಾಗಿ ಚಂದ್ರ ಅದನ್ನು ರಾಶಿ ಅಂತ ನಾವು ಕರೀತಕ್ಕಂಥದ್ದು. ಚಂದ್ರ ಯಾವ ಮನೆಯಲ್ಲಿರ್ತಾನೆ ಅದೇ ನಮ್ಮ ಜನ್ಮ ರಾಶಿ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ತೆಗೆದುಕೊಂಡಾಗ ಇವತ್ತಿನ ದಿವಸ ಧನಿಷ್ಠ ನಕ್ಷತ್ರ, ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇದೆ. ಮೇಷರಾಶಿನವರಿಗೆ 11ನೇ ಮನೆ ಚಂದ್ರ ಇರತಕ್ಕಂಥದ್ದು ತುಂಬ ಅತ್ಯುತ್ತಮವಾಗಿರತಕ್ಕಂಥ ದಿವಸ ಆಗಿರುತ್ತೆ. 11ನೇ ಮನೆ ಅಂದಾಗ ಪ್ರೇಮಾನುರಾಗ ಸ್ಥಾನ, ಲಾಭಸ್ಥಾನ ಅಂತ ಹೇಳ್ತೀವಿ. ಲಾಭಸ್ಥಾನದಲ್ಲಿ ಚಂದ್ರ ಬಂದಾಗ ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗಿ ನಡೆಯುತ್ತೆ. ನಿಮಗೆ ತುಂಬ ಫಾಸ್ಟ್ ಪೇಸ್ಡ್ ಆಗಿ ನಡೆಯುತ್ತೆ ಇವತ್ತಿನ ದಿವಸ. ನಿಮಗೆ ಆಶ್ಚರ್ಯ ಆಗುತ್ತೆ. ಇವತ್ತು ನೀವು ಏನೇನು ಕೆಲಸ ಅಂದ್ಕೊಳ್ತೀರಾ ಪ್ರತಿಯೊಂದು ಸಹ ಹೂವಿನ ಸರ ಎತ್ತಿ ಥರ ಎಲ್ಲವೂ ಸಹ ನಡ್ಕೊಂಡು ಹೊರಟೋಗುತ್ತೆ. ಯಾವುದೇ ಸಮಸ್ಯೆ ಇರೋದಿಲ್ಲ. ಆದರೆ 12ನೇ ಮನೆಯಲ್ಲಿ ಶನಿ ಇದ್ದಾನೆ. ಏನೋ ಆತಂಕ, ಏನೋ ಗೊಂದಲ, ಒಂದು ಹಲವಾರು ಆಲೋಚನೆಗಳು ಜಾಸ್ತಿ ಮಾಡತಕ್ಕಂಥ ಒಂದು ಸಂದರ್ಭಗಳು ಬರುತ್ತೆ ನಿಮಗೆ. ಜೊತೆಗೆ ಮೇಷರಾಶಿಯನ್ನು ಸಾಧಾರಣವಾಗಿ ಲಿವ್ ಇನ್ ದ ಪ್ರೆಸೆಂಟ್ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಆ ಪ್ರಕಾರ ಹೋಗ್ತಾ ಇರ್ತಾರೆ. ಶನಿ 12ನಲ್ಲಿದ್ದಾಗ ಮಾತ್ರ ಸ್ವಲ್ಪ ನೀವು ಸ್ಲೋ ಡೌನ್ ಆಗ್ತೀರಾ. ಇದ್ರ ಬಗ್ಗೆ ಜಾಗ್ರತೆ ಇರಲಿ. 3ನೇ ಮನೆಯಲ್ಲಿರತಕ್ಕಂಥ ಗುರು ಅದ್ಭುತವಾದ ಫಲಿತಾಂಶವನ್ನು ಕೊಡ್ತಾನೆ. 11ರಲ್ಲಿ ರಾಹು ಇದ್ದಾನೆ, ವಿಶೇಷವಾದ ಫಲಿತಾಂಶ. 5ರಲ್ಲಿ ಕೇತು ಮಾತ್ರ ಸ್ವಲ್ಪ ನಿಮ್ಮ ಮಕ್ಕಳ ಜೊತೆಯಲ್ಲಿ ನಿಮ್ಮ ಬಾಂಧವ್ಯದ ಬಗ್ಗೆ ಜಾಗ್ರತೆ ಇರಬೇಕಾಗುತ್ತೆ. ಇದಿಷ್ಟನ್ನು ನೀವು ಪಾಲಿಸ್ಕೊಂಡ್ರೆ ಮಿಕ್ಕಿದೆಲ್ಲವೂ ಮೇಷರಾಶಿಯವರಿಗೆ ಈ ದಿನ ಚೆನ್ನಾಗಿದೆ, ಏನೂ ಸಮಸ್ಯೆ ಏನಿಲ್ಲ. ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ರಾಹು ಚಂದ್ರ ಇಬ್ಬರೂ ಸಹ ಇದ್ದಾರೆ. ಚಂದ್ರ ಒಂದು ಒಳ್ಳೆ ಪುಷ್ ಕೊಡ್ತಾನೆ ನಿಮಗೆ. ಎಲ್ಲ ಕೆಲಸಗಳು ಸಹ ಸಕ್ಸಸ್ಫುಲ್ ಆಗುತ್ತೆ. ಇವತ್ತು ಪ್ರೊಫೆಷನಲ್ ಆಗಿ ಎಲ್ಲವನ್ನ ಸಕ್ಸಸ್ಫುಲ್ ಆಗಿ ನೀವು ನಡೆಸ್ಕೊಂಡು ಹೋಗ್ತೀರಾ. ಆದರೆ ಅಲ್ಲಿ ರಾಹು ಕೂಡ ಇರೋದ್ರಿಂದ ಮನಸ್ಸು ಇವತ್ತು ತುಂಬ ಚಂಚಲ ಆಗುತ್ತೆ. ಬೇಡದೇ ಇರೋ ವಿಚಾರಗಳ ಕಡೆಗೆ ಆಕರ್ಷಣೆ ಹೋಗ್ತಾ ಇರುತ್ತೆ. ರೋಡಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲಿ ಯಾವುದೋ ಪೋಸ್ಟರ್ ನೋಡ್ತೀರಾ, ಅದು ನೋಡಿಕೊಂಡು ಅಲ್ಲಿ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಇವತ್ತು ಸಿನಿಮಾಗೆ ಹೋಗೋಣ ಅನ್ನತಕ್ಕಂಥದ್ದು ಅಥವಾ ಇನ್ನೇನೋ ನೋಡ್ತೀರಾ, ತಕ್ಷಣ ಆಕರ್ಷಣೆ ಆ ಕಡೆ ಹೊರಟೋಗುತ್ತೆ ನಿಮಗೆ. ಇವತ್ತು ಪೋಸ್ಟರ್ ಯಾರು ನೋಡೋಲ್ಲ, ಬುಕ್ ಮೈ ಶೋ ನೋಡೋರು ಎಲ್ಲರೂ ಜಾಸ್ತಿ. ಆ ಬುಕ್ ಮೈ ಶೋನೇ ಮೊಬೈಲಲ್ಲಿ ನೋಡ್ಕೊಂಡು ಹೋಗ್ತೀರಾ ಗಾಡಿ ಓಡಿಸ್ಬೇಕಾದ್ರೆ. ತಕ್ಷಣ ಮೈಂಡ್ ಚೇಂಜ್ ಆಗುತ್ತೆ ನಿಮಗೆ, ಅಲ್ಲೆಲ್ಲೋ ಹೊರಟೋಗ್ತೀರಾ. ಜಾಗ್ರತೆ ಇರಲಿ, ಫೋಕಸ್ ಇರಲಿ. ಏನು ಕೆಲಸದ ಮೇಲೆ ಹೋಗಿದ್ದೀರಾ ಆ ಕೆಲಸದ ಮೇಲೆ ಮಾತ್ರ ಫೋಕಸ್ ಇರಬೇಕು. ವೃಷಭ ರಾಶಿಯವರಿಗೆ ತಪ್ಪಿದ್ರೆ ಸಮಸ್ಯೆ ಆಗುತ್ತೆ. ಆದರೆ 2ನೇ ಮನೆಯಲ್ಲಿ ಗುರು ಇದ್ದಾನೆ. ಕುಟುಂಬದ ವಾತಾವರಣ ಚೆನ್ನಾಗಿರುತ್ತೆ. ನಿಮ್ಮ ಮಾತಿಗೆ ವಿಶೇಷವಾದ ಬಲ ಇರುತ್ತೆ. ಇವತ್ತಿನ ದಿವಸ ನೀವೇನು ಮಾತು ಹೇಳ್ತೀರಾ ಅದಕ್ಕೊಂದು ಘನತೆ, ಒಂದು ತೂಕ, ಒಂದು ಗಾಂಭೀರ್ಯ ಇರುತ್ತೆ. ಇನ್ನು 4ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ನಿಮಗೆ ಒಂದು ರೀತಿ ಗೊಂದಲ ಬರತಕ್ಕಂಥದ್ದು,
ಸುಖಕ್ಕೆ ಕೊರತೆ ಬರತಕ್ಕಂಥದ್ದು. ನೀವಾಗ ನೀವೇ ತಂದು ಕೊಡ್ತೀರಾ ಸುಖಕ್ಕೆ ಕೊರತೆ. ಏನೋ ನಿಮ್ಗೆ ಕೈಗೆ ಸಿಗುತ್ತೆ, ಒಂದು ಹಣ್ಣು ಸಿಕ್ತು ಅಂತಂದರೆ ಇವತ್ತು ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಈ ಹಣ್ಣು ತಿಂದರೆ ಏನಾಗುತ್ತೋ, ಇದು ಹೈಬ್ರಿಡ್ಡೋ ಅಥವಾ ಇದು ನ್ಯಾಚುರಲ್ ಗ್ರೋನೋ, ಇದು ಆರ್ಗ್ಯಾನಿಕ್ಕೋ ಅಥವಾ ಫಾರ್ಮಲ್ಲಿ ಬಂದಿರುವಂಥದ್ದು, ಈ ಆಲೋಚನೆಯಲ್ಲಿ ನಿಮ್ಗೆ ಟೈಮ್ ಆಗೋಗುತ್ತೆ, ಹಣ್ಣು ತಿನ್ನಬೇಕು ಅನ್ನೋ ಆಸಕ್ತಿ ಹೊರಟೋಗುತ್ತೆ. ಈ ತಪ್ಪು ಬೇಡ. ಲಿವ್ ಇನ್ ದ ಪ್ರೆಸೆನ್ಸ್ ಅಂತ ನಾನು ಹೇಳ್ತೀನಿ ಯಾವಾಗಲೂ ಅಷ್ಟೇ. ಆ ಕ್ಷಣಕ್ಕೆ ತಿನ್ಬೇಕಾ ತಿನ್ನಿ, ಓವರ್ ಥಿಂಕಿಂಗ್ ಬೇಡ. ನಿಮ್ಮ ಸುಖವನ್ನು ನೀವೇ ಹಾಳು ಮಾಡ್ಕೊಳ್ತಕ್ಕಂಥ ಮನಸ್ತತ್ವ ಬೇಡ. ಇದನ್ನು ಗಮನದಲ್ಲಿಟ್ಕೊಳ್ಳಿ. 11ರಲ್ಲಿ ಶನಿ ಇದ್ದಾನೆ, ಎಲ್ಲವೂ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ, ಏನು ತೊಂದರೆ ಇಲ್ಲ. ಇವತ್ತು ಇಂದ್ರಾಕ್ಷಿ ದೇವಿ ಸ್ಮರಣೆಯನ್ನು ಮಾಡಿ ವೃಷಭ ರಾಶಿನವರು ಎಲ್ಲವೂ ನಿಮಗೆ ಸತ್ಫಲವನ್ನು ಪಡ್ಕೊಳ್ತೀರಾ. 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ವಿಚಾರ ತೆಗೆದುಕೊಂಡಾಗ 9ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು, ಅಲ್ಲೇ ರಾಹುನು ಸಹ ಇರತಕ್ಕಂಥದ್ದು. ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ, ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಇವತ್ತು ಹಿರಿಯರ ಆಶೀರ್ವಾದ ತುಂಬ ಅದ್ಭುತವಾಗಿರುತ್ತೆ ಮಿಥುನ ರಾಶಿನವರಿಗೆ. ನಿಮ್ಮ ತಂದೆ ತಾಯಂದಿರು, ನಿಮ್ಮ ಅಜ್ಜ ಅಜ್ಜಿಯರು ಮತ್ತು ನಿಮ್ಮ ಮುತ್ತಾತ ಇವರೆಲ್ಲ ಮಾಡಿರ್ತಕ್ಕಂಥ ಪುಣ್ಯಫಲ ಅಗೋಚರವಾಗಿ ನಿಮ್ಮನ್ನು ಕಾಪಾಡುತ್ತೆ. ಎಲ್ಲೋ ಹೋಗಿರ್ತೀರಾ, ಯಾವುದೋ ಕೆಲಸದ ಮೇಲೆ ಹೋಗಿರ್ತೀರಾ, ಆ ಕೆಲಸ ಕೈಗೂಡಿರೋಲ್ಲ, ವಾಪಸ್ ಬರಬೇಕು ಅಂದಾಗ ಯಾರೋ ಎದುರುಗಡೆ ಸಿಗ್ತಾರೆ, ನೀನು ಇಂಥವ್ರ ಮಗ ಅಲ್ವಾ, ನೀನು ಇಂಥವ್ರ ಇವರಲ್ವಾ, ನೀನು ಈ ಫ್ಯಾಮಿಲಿಗೆ ಸೇರಿದವನಲ್ವಾ ಅಂತ ಹೇಳ್ಬಿಟ್ಟು ಕೂಡಿಸ್ತಾರೆ. ಕೆಲಸ ಸರಾಗವಾಗುತ್ತೆ. ಎಲ್ಲಿಂದ ಆಯಿತು? ನಿಮ್ಮ ಹಿರಿಯರ ಬಲದಿಂದ ಆಯಿತು. ಅದು ಜ್ಞಾಪಕ ಇಟ್ಕೊಳ್ಳಿ. ಹಿರಿಯರನ್ನ ಸ್ಮರಣೆ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಅವ್ರಿಗೊಂದು ನಮಸ್ಕಾರ ಮಾಡ್ಕೊಂಡು ಹೊರಡಿ. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ, ಯಾವುದೇ ತೊಂದರೆ ಇಲ್ಲ. 3ನೇ ಮನೆಯಲ್ಲಿ ಕೇತು ಇದ್ದಾನೆ, ಅದ್ಭುತವಾಗಿದೆ. ಆದರೆ ನಿಮ್ಮ ಜನ್ಮರಾಶಿನಲ್ಲಿ ಗುರು ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಓವರ್ ವರ್ಕ್ ಮಾಡ್ತೀರಾ ಇವತ್ತಿನ ದಿವಸ, ಎಕ್ಸ್ಟ್ರಾ ಪ್ರೆಷರ್ನ ತೊಗೊಳ್ತೀರಾ, ಅದರಿಂದ ಸ್ವಲ್ಪ ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ, ಅದರಲ್ಲೂ ಸಹ ಎಡಮುರಿ ಗಣಪತಿಯನ್ನು ಇವತ್ತಿನ ನೀವು ಸ್ಮರಣೆಯನ್ನು ಮಾಡ್ಕೊಳ್ಳೋದ್ರಿಂದ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಜಾಗೃತಿಯಿಂದ ಇರಬೇಕಾದಂಥ ದಿವಸ. ಕಾರಣ, ಅಷ್ಟಮದಲ್ಲಿ ರಾಹು ಮತ್ತು ಚಂದ್ರ ಇಬ್ಬರೂ ಇರತಕ್ಕಂಥದ್ದು. ಅಷ್ಟಮ ಸ್ಥಾನ ಅಂದರೆ ಕಂಟಕ ಸ್ಥಾನ, ಆಯುಸ್ಥಾನ, ಬಂಧನ ಸ್ಥಾನ, ಗಂಡಾಂತರ ಸ್ಥಾನ, ಮಾಂಗಲ್ಯ ಸ್ಥಾನ ಅಂತ ಇಷ್ಟೂ ಸಹ ಹೇಳಿದ್ದೀವಿ. ಹೆಣ್ಣು ಮಕ್ಕಳು ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರತಕ್ಕಂಥ ದಿವಸ. ಅಷ್ಟಮದಲ್ಲಿ ರಾಹು ಇದ್ದಾನೆ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಮನೆಯವರು ಅಥವಾ ಇನ್ಯಾರಾದರೂ ಆಗಿರ್ಬೋದು, ಏನೋ ಒಂದು ರೀತಿಯಾದ ಆತಂಕ ಅವರ ಬಗ್ಗೆ, ಅವರ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ ಇರಲಿ. ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಮುಂಚೆ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ಗಂಡಂದರಿಗೆ ಹಣೆಯಲ್ಲಿ ಒಂದು ಸಿಂಧೂರ ಹಚ್ಚಿಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಹರಿಸಿ ಒಂದು ಸಿಹಿ ತಿನ್ನಿಸ್ಬಿಟ್ಟು ಕಳಿಸ್ಕೊಡಿ. ಎಲ್ಲವೂ ಶುಭವಾಗುತ್ತೆ. ಅಲ್ಲಿ ಅವ್ರು ಚೆನ್ನಾಗಿದ್ದರೆ ನೀವು ಸಹ ಸುಖವಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಅಪವಾದಗಳು ನಿಮಗೆ ಬರತಕ್ಕಂಥದ್ದು. ರಾಹು ಚಂದ್ರ ಇಬ್ಬರೂ ಸೇರಿರೋದ್ರಿಂದ ಅಪವಾದಗಳು ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಈ ಮಿಥ್ಯಾಪವಾದ ಅಂತ ಹೇಳ್ತೀವಿ. ನಿಮ್ದು ಏನೂ ತಪ್ಪಿರೋದಿಲ್ಲ. ಒಂದು ಗಾಳಿ ಸುದ್ದಿ ಹಬ್ಬಿಸ್ಬಿಡ್ತಾರೆ ನಿಮ್ಮ ಬಗ್ಗೆ, ಒಂದು ಊಹಾಪೋಹ, ಇದರಲ್ಲಿ ಸಿಕ್ಕಾಕೊಳ್ತೀರಾ. ಉತ್ತರ ಕೊಡೋದಕ್ಕೆ ಹೋಗಬೇಡಿ. 2 ದಿವಸದಲ್ಲಿ ಅದೇ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಇದ್ದುಬಿಡಿ. ನಿಮ್ಮ ಬಗ್ಗೆ ಯಾರು ತಪ್ಪು ಕಲ್ಪನೆಯನ್ನು ಸೃಷ್ಟಿ ಮಾಡ್ತಾರೋ ಅವರೇ ಒಂದು ಅಪಾಲಜಿ ಕೇಳ್ಕೊಳ್ತಾರೆ. ನಿಮ್ಮಷ್ಟಕ್ಕೆ ನೀವು ನೆಮ್ಮದಿಯಾಗಿದ್ದುಬಿಡಿ ಇವತ್ತಿನ ದಿವಸ. ಇನ್ನು ಕರ್ಕಾಟಕ ರಾಶಿನವರು ಈಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದ ಫಲಿತಾಂಶವನ್ನು ಈ ದಿವಸ ಪಡ್ಕೊಳ್ತೀರಾ. ಸಿಂಹರಾಶಿ. ಸಿಂಹರಾಶಿನವರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು ಮತ್ತು ಚಂದ್ರ ಇಬ್ಬರೂ ಇರತಕ್ಕಂಥದ್ದು. ಎಲ್ಲೋ ಒಂದು ಸ್ವಲ್ಪ ಸಂಬಂಧಗಳಲ್ಲಿ, ನಿಮ್ಮ ಪಾರ್ಟ್ನರ್ಶಿಪ್ನಲ್ಲಿ ಒಂದು ಕಸಿವಿಸಿ, ಒಂದು ಗೊಂದಲ, ಒಂದು ಅಪನಂಬಿಕೆ ಬಂದ್ಬಿಡುತ್ತೆ ಇವತ್ತಿನ ದಿವಸ. ಎಷ್ಟೋ ವರ್ಷಗಳಿಂದ ನೋಡಿರ್ತೀರ, ಎಷ್ಟೋ ವರ್ಷಗಳ ಒಡನಾಟ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ, ಪಾರ್ಟ್ನರ್ಶಿಪ್ ಇರುತ್ತೆ. ಆದರೂ ಸಹ ಅವ್ರ ಬಗ್ಗೆ ಯಾರೋ ಹೇಳೋವಂಥ ಮಾತು ಸ್ವಲ್ಪ ಅವ್ರ ಬಗ್ಗೆ ಅಪನಂಬಿಕೆ ಬಂದ್ಬಿಡುತ್ತೆ. ನೇರವಾಗಿ ಹೋಗಿ ಯಾವುದೇ ಪ್ರಶ್ನೆ ಕೇಳೋದಕ್ಕೆ ಹೋಗಬೇಡಿ. ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತೂ ಅಷ್ಟೇ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂಥ ದೊಡ್ಡವರು ಹೇಳ್ತಾರೆ. ಅವ್ರು ತಪ್ಪೇ ಮಾಡಿರ್ಬೋದು, ಅವರು ಮನುಷ್ಯ ತಾನೇ, ನಿಮ್ಮ ಪಾರ್ಟ್ನರೇ ಅಲ್ವಾ, ಇದಕ್ಕೆ ಮುಂಚೆ ನಿಮಗೆ ಸಹಾಯ ಮಾಡಿದಾರಲ್ವಾ, ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರಲ್ವಾ. ಇದನ್ನು ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಿ, ಎಲ್ಲವೂ ಶುಭವಾಗುತ್ತೆ, ಏನೂ ತೊಂದರೆ ಇಲ್ಲ. ಹಾಗೆ ನಿಮ್ಮ ರಾಶಿನಲ್ಲಿರತಕ್ಕಂಥ ಕೇತು ಸ್ವಲ್ಪ ನಿರಾಸಕ್ತಿಯನ್ನು ಸಹ ಕೊಡ್ತಾನೆ ಇವತ್ತಿನ ದಿವಸ ನಿಮಗೆ. ಅಂದರೆ ಮಾಡತಕ್ಕಂಥ ಕೆಲಸದಲ್ಲಿ ಇಂಟ್ರೆಸ್ಟ್ ಹೊರಟೋಗುವಂಥದ್ದು, ಸ್ವಲ್ಪ ನೀವು ಅದರಿಂದ ನಿಮ್ಗೆ ಏನು ಜವಾಬ್ದಾರಿ ವಹಿಸಿರ್ತಾರೆ ಸಕಾಲದಲ್ಲಿ ಮಾಡದೇ ಇರುವಂಥದ್ದು, ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಎಚ್ಚರಿಕೆ ಕೊಡುವಂಥ ಒಂದು ಸನ್ನಿವೇಶ ಬರುತ್ತೆ. ಜಾಗ್ರತೆ ಇರಲಿ. ಅಷ್ಟಮ ಶನಿ ಆಲ್ರೆಡಿ ನಡೀತಾ ಇದೆ, ಅದರ ಬಗ್ಗೆ ಪ್ರತಿದಿನ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆಂಜನೇಯನ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿರತಕ್ಕಂಥ ಚಂದ್ರ ಇವತ್ತು ರೋಗಗಳಿಂದ ವಿಮುಕ್ತಿ, ಋಣಬಾಧೆಯಿಂದ ನಿವೃತ್ತಿ, ಶತ್ರುಗಳಿಂದ ಕಾಟದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಮನಃಶಾಂತಿ ಸಿಗತಕ್ಕಂಥ ದಿವಸ ಆಗಿರುತ್ತೆ. ಜೊತೆಗೆ ರಾಹು ಸಹ ಅಲ್ಲಿರೋದ್ರಿಂದ ಹಳೆ ಸಾಲಗಳು ಸಹ ನಿಮಗೆ ವಾಪಸ್ ಮರುಪಾವತಿ ಆಗ್ತಕ್ಕಂಥ ದಿವಸ ಆಗಿರುತ್ತೆ. ಎಲ್ಲವೂ ಚೆನ್ನಾಗಿದೆ, ಏನೂ ತೊಂದರೆ ಏನಿಲ್ಲ ನಿಮಗೆ. 12ನೇ ಮನೆಯಲ್ಲಿರತಕ್ಕಂಥ ಕೇತು ಸ್ಪಿರಿಚುಯಾಲಿಟಿನ ಜಾಸ್ತಿ ಮಾಡ್ತಾನೆ ನಿಮಗೆ. ಇಷ್ಟು ದಿವಸ ಅಂದ್ಕೊಂಡಿರ್ತೀರಾ ನಾನು ಏನೋ ಕಲಿಬೇಕು, ಏನೋ ಸಾಧನೆ ಮಾಡಬೇಕು, ಜ್ಯೋತಿಷ್ಯ ಕಲಿಬೇಕು, ಪಾಮಿಸ್ಟ್ರಿ ಕಲಿಬೇಕು ಅನ್ನತಕ್ಕಂಥದ್ದು. ಇವತ್ತು ನಿಮಗೆ ಅದಕ್ಕೊಂದು ಅವಕಾಶ ಒದಗಿ ಬರುತ್ತೆ. ಒಳ್ಳೆ ಗುರುಗಳು, ಒಳ್ಳೆ ಒಂದು ಸಂಸ್ಥೆ ಎಲ್ಲವೂ ಸಹ ಸಿಗುತ್ತೆ. ಸದ್ಬಳಕೆ ಮಾಡ್ಕೊಳ್ಳಿ, ನಿಮ್ಮ ಸಾಧನೆ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ಪಂಚಮದಲ್ಲಿರತಕ್ಕಂಥ ರಾಹು ಮತ್ತು ಚಂದ್ರ
ಈ ಪಂಚಮ ಅಂದರೆ ಪೂರ್ವ ಪುಣ್ಯ ಸ್ಥಾನ ಅಂತ ಸಹ ಹೇಳ್ತೀವಿ ನಾವು, ಮತ್ತು ವಿಶೇಷ ವಿದ್ಯಾಸ್ಥಾನ ಕೂಡ ಆಗಿರುತ್ತೆ. ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡ್ತಾ ಇರತಕ್ಕಂಥ ಸ್ಟೂಡೆಂಟ್ಸು, ಪೋಸ್ಟ್ ಗ್ರ್ಯಾಜುಯೇಷನು, ಮಾಸ್ಟರ್ಸ್ ಮಾಡ್ತಾ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ ಇವತ್ತಾಗಿರುತ್ತೆ. ಇವತ್ತೇನು ಹೊಸದಾದಂಥ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಹಳೆ ತಪ್ಪುಗಳಿದೆ ಸರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಗಮನ ಮಾಡಿ. ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನ ಮಾಡೋದಕ್ಕೆ ಸರಿಯಾದಂಥ ದಿವಸ ಇವತ್ತಾಗಿರುತ್ತೆ. ತುಲಾರಾಶಿಯವರು ತುಂಬ ಬ್ಯಾಲೆನ್ಸ್ಡ್ ಆಗಿರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಯಾವತ್ತೂ ಅಷ್ಟೇ ಅವರು ಚೆನ್ನಾಗಿರಬೇಕು, ಸುತ್ತಲೂ ಇರತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿರಬೇಕು ಅಂತ ಹೇಳಿ ಒಂದು ಹಾರ್ಮೋನಿ ಕ್ರಿಯೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಆದರೆ ಸಣ್ಣ ವ್ಯತ್ಯಾಸ ಆದರೂ ಒಂದು ವಿಲವಿಲ ಅಂತ ಒಂದು ಗುಬ್ಬಚ್ಚಿ ಥರ ಒದ್ಲಾಡ್ಬಿಡ್ತಾರೆ ಅವರು ತುಲಾರಾಶಿಯವರು. ಇವತ್ತು ಸ್ವಲ್ಪ ಆ ಥರದ ಸನ್ನಿವೇಶ ಇದೆ, ಜಾಗ್ರತೆ ಇರಲಿ. ನಿಮ್ಮ ಮೆಂಟರ್ಸ್ ಅಂತ ಯಾರಿರ್ತಾರೆ ಅವ್ರ ಹತ್ರ ಒಂದು ಸಣ್ಣ ಗೈಡೆನ್ಸ್ ತೊಗೊಳ್ಳಿ, ಎಲ್ಲವೂ ಚೆನ್ನಾಗಿರುತ್ತೆ, ಏನೂ ಸಮಸ್ಯೆ ಇಲ್ಲ. ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು, ಅಲ್ಲೇ ರಾಹು ಸಹ ಇರತಕ್ಕಂಥದ್ದು. 4ರಲ್ಲಿ ಚಂದ್ರ ಬಂದಾಗ ಏನಾಗುತ್ತೆ ಅಂತಂದರೆ ಮಾತೃಸ್ಥಾನ ಅಂತ ನಾವು ಹೇಳ್ತೀವಿ. ಸ್ವಲ್ಪ ನಿಮ್ಮ ತಾಯಿ ಜೊತೆ ಸಂಬಂಧ ಆಗಲಿ ಅಥವಾ ನಿಮ್ಮ ತಾಯಿ ಕಡೆ ಸಂಬಂಧಿಕರ ಜೊತೆನಲ್ಲಾಗಲಿ ಚಂದ್ರನೂ ಸಹ ಮಾತೃಕಾರಕ ಆಗಿರೋದ್ರಿಂದ ಇವತ್ತೆಲ್ಲೋ ಒಂದು ಚೂರು ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ, ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ. ಒಂದು ವೇಳೆ ನೀವು ದೂರ ಇದ್ದಿದ್ದಾದ ಪಕ್ಷದಲ್ಲಿ ನಿಮ್ಮ ತಾಯಿಯಿಂದ ಆಗಲಿ ಅಥವಾ ನಿಮಗೆ ತುಂಬ ತಾಯಿ ನಂತರ ಎಲ್ರಿಗೂ ತುಂಬ ಹತ್ತಿರದ ವ್ಯಕ್ತಿ ಅಂದರೆ ಸೋದರ ಮಾವ ಆಗಿರುತ್ತೆ. ಈ ಸೋದರ ಮಾವನ ಬಗ್ಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಸ್ವಲ್ಪ ಒಂದು ಕಾಲ್ ಮಾಡಿ ವಿಚಾರಿಸಿ, ಮಾವ ಚೆನ್ನಾಗಿದೆಯಾ, ಎಲ್ಲ ಓಕೆನಾ, ಆರೋಗ್ಯವಾಗಿದೆಯಾ ಅನ್ನತಕ್ಕಂಥ. ಅವ್ರಿಗೂ ಪಾಪ ವಯಸ್ಸಾಗಿರುತ್ತೆ, ಏನೋ ಸಮಸ್ಯೆಗಳಿರುತ್ತೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರತಕ್ಕಂಥ ಕೆಲವು ನೋವುಗಳಿರುತ್ತೆ, ನಿಮ್ಮ ಜೊತೆ ಹಂಚ್ಕೊಳ್ತಾರೆ, ಮನಸ್ಸು ಹಗುರ ಆಗುತ್ತೆ, ನಿಮ್ಮ ಬಗ್ಗೆ ಮಮಕಾರ ಬೆಳೆಯುತ್ತೆ. ಇದು ನೀವು ಅವ್ರಿಗೆ ತೋರಿಸ್ತಕ್ಕಂಥ ಕೃತಜ್ಞತೆ ಆಗಿರುತ್ತೆ. ಈ ಕೆಲಸವನ್ನು ಮಾಡಿ ವೃಶ್ಚಿಕ ರಾಶಿನವರು ಎಲ್ಲವೂ ಶುಭವಾಗುತ್ತೆ ನಿಮಗೆ. ಇನ್ನು ಧನುರಾಶಿನವರಿಗೆ 3ನೇ ಮನೆಯಲ್ಲಿರತಕ್ಕಂಥ ಚಂದ್ರ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. 3ನೇ ಮನೆ ಭ್ರಾತೃಸ್ಥಾನ, ಭಗಿನಿ ಸ್ಥಾನ. ಇಲ್ಲಿ ಚಂದ್ರ ರಾಹು ಇಬ್ಬರೂ ಸೇರಿರೋದ್ರಿಂದ ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ನಿಮ್ಮ ಅಕ್ಕ ತಂಗಿಯರ ಜೊತೆ, ಅಣ್ಣ ತಮ್ಮಂದರ ಜೊತೆ ಗಲಾಟೆಗಳು, ಘರ್ಷಣೆಗಳು, ಒಂದು ಈಗೋ ಕ್ಲಾಶಸ್ ಆಗ್ತಕ್ಕಂಥದ್ದು. ಸಣ್ಣ ಇಬ್ಬರು ಕೂತ್ಕೊಂಡು ಟಿವಿ ನೋಡ್ತಾ ಇರ್ತೀರ, ರಿಮೋಟ್ ನನಗೆ ಕೊಡು ಅಂತ ಕಿತ್ತಾಟ ಸ್ಟಾರ್ಟ್ ಆಗಿಬಿಡುತ್ತೆ ಇವತ್ತಿನ ದಿವಸ. ಅದು ಎಲ್ಲಿಂದ ಎಲ್ಲೆಲ್ಲಿಗೋ ಹೊರಟೋಗುತ್ತೆ, ಹೊಡೆದಾಟದವರೆಗೂ ಸಹ ಹೊರಟೋಗುತ್ತೆ. ಜಾಗೃತಿಯಾಗಿರಿ. ಇವತ್ತು ಈ ವಿಷಯದಲ್ಲಿ ಸ್ವಲ್ಪ ಗಮನ ಇರಬೇಕು. ಸಪ್ತಮದಲ್ಲಿ ಗುರು, 9ರಲ್ಲಿ ಕೇತು, 4ರಲ್ಲಿ ಶನಿ. ಒಂದು ರೀತಿಯಲ್ಲಿ ಶನಿ ಬಿಟ್ಟರೆ ಮಿಕ್ಕಿದೆಲ್ಲ ಗ್ರಹಗಳು ಸಹ ನಿಮಗೆ ಪೂರಕವಾಗಿದೆ. ಅರ್ಧಾಷ್ಟಮ ಶನಿ ನಡೀತಾ ಇದೆ, ಜಾಗ್ರತೆ ಇರಲಿ. ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಸಾಧ್ಯವಾದರೆ ಸಂಜೆ ಇವತ್ತು ಶನೈಶ್ಚರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಎಳ್ಳಿನ ದೀಪ ಹಚ್ಚಿಟ್ಬಿಟ್ಟು ಬನ್ನಿ, ಶುಭವಾಗುತ್ತೆ ನಿಮಗೆ. ಮಕರ ರಾಶಿ, ನಿಮ್ಗೆ ಏನು ಹೇಳೋಂಗೆ ಇಲ್ಲ. ನಿಮಗೆ 7.5 ಬಿಟ್ಟಾಗಿಂದ ನಿಮಗೆ ತಿರುಗಿಲ್ಲ, ನಿಮ್ಮನ್ನು ಯಾರೂ ಹಿಡಿಯೋರಿಲ್ಲ, ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲವೂ ಸಕ್ಸಸ್ ಆಗಿ ನಡೀತಾ ಇದೆ. ಹಾಗೇ ನಡ್ಕೊಂಡು ಹೋಗಲಿ, ಟಚ್ ವುಡ್ ಅಂತ ಒಂದು ಮಾತನ್ನು ಹೇಳ್ತೀವಿ. ಹಾಗಾಗ್ಬಿಟ್ಟು ಇವತ್ತು ಅದನ್ನು ಹೇಳ್ಕೊಳ್ಳಿ ಮನಸ್ಸಿನಲ್ಲಿ. ಈ ಲಾಸ್ಟ್ ನಿಮಗೆ 7.5 ಬಿಟ್ಟಾಗಿಂದನೂ ಸಹ ನೀವು ಯು ಆರ್ ಫ್ಲೈಯಿಂಗ್ ಅಂತ ಹೇಳ್ಬೋದು. ನಾವು ಯು ಆರ್ ನಾಟ್ ವಾಕಿಂಗ್, ಯು ಆರ್ ಫ್ಲೈಯಿಂಗ್. ಅದ್ಭುತವಾದಂಥ ಯಶಸ್ಸು, ಅವಕಾಶಗಳ ಮೇಲೆ ಅವಕಾಶಗಳು ಎಲ್ಲ ಬರ್ತಾ ಇದೆ. ಏನು ಮಾಡ್ತೀರಾ ಅಂತಂದರೆ ಇದನ್ನು ಹೋಗಿ ಯಾರ ಹತ್ರನೋ ರಿವೀಲ್ ಮಾಡಿಬಿಡ್ತೀರಾ. ನೀವು ಬಾಯಿ ಸುಮ್ಮನೆ ಇರೋದಿಲ್ಲ. ನಿಮಗೆ ಮಕರ ರಾಶಿನವರಿಗೆ ಬಂದಂಥ ಅವಕಾಶಗಳನ್ನು ಯಾವತ್ತೂ ಅಷ್ಟು ಗುಪ್ತವಾಗಿ ಇಟ್ಕೋಬೇಕು. ನಮ್ಮ ಸಕ್ಸಸ್ಸು, ನಮ್ಮ ಎಫರ್ಟ್ಸು, ನಮಗೆ ಬಂದಿರತಕ್ಕಂಥ ಪ್ರಾಫಿಟ್ಸು, ನಮ್ಮ ರಿಲೇಷನ್ಶಿಪ್ಸು ಎಲ್ಲವನ್ನು ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಮಕರ ರಾಶಿನವ್ರ ಕೈಲಿ ಆಗೋದಿಲ್ಲ ಅದು. ಇವತ್ತು ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಬಂದ ಅವಕಾಶಗಳನ್ನು ಕಳ್ಕೊಳ್ತೀರಾ. ಯಾರ ಹತ್ರ ಏನೂ ರಿವೀಲ್ ಮಾಡಬೇಡಿ. ಕೋಟಿ ರೂಪಾಯಿ ಬಂತ ರಿವೀಲ್ ಮಾಡಬೇಡಿ. ನಿಮಗಿವತ್ತು ಪ್ರಮೋಷನ್ ಬಂತ ರಿವೀಲ್ ಮಾಡಬೇಡಿ. ಟೈಮ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ, ಅವರೇ ಬಂದು ಕಂಗ್ರ್ಯಾಚುಲೇಟ್ ಮಾಡಲಿ ಅಷ್ಟೇ. ನಿಮ್ಮ ಸುಮ್ಮನೆ ಇದ್ಬಿಡಿ, ಎಂಜಾಯ್ ಮಾಡಿ ಇವತ್ತು ನಿಮ್ಮ ಸಕ್ಸಸ್ನ, ಎಲ್ಲವೂ ಚೆನ್ನಾಗಿರುತ್ತೆ. ಕುಂಭರಾಶಿನವರಿಗೆ ರಾಶಿನಲ್ಲೇ ಚಂದ್ರ ಮತ್ತು ರಾಹು ಇಬ್ಬರು ಇರತಕ್ಕಂಥದ್ದು. ಸಪ್ತಮದಲ್ಲಿ ಕೇತು, 2ನೇ ಮನೆಯಲ್ಲಿ ಶನಿ, 5ರಲ್ಲಿ ಗುರು ಇರತಕ್ಕಂಥದ್ದು. ವಿಶೇಷವಾಗಿ ಏನೇ ತೊಂದರೆಗಳು ಬಂದರೂ ಇವತ್ತು ನಿಮಗೆ ಪಂಚಮದ ಗುರು ನಿಮ್ಮನ್ನು ಕಾಪಾಡಿಬಿಡ್ತಾನೆ. ಏನೋ ಒಂದು ದೊಡ್ಡ ಒಂದು ಸಮಸ್ಯೆ ಬಂತು, ಗಂಡಾಂತರ ಬಂತು ಅಂತ ಅಲ್ಲೇನೋ ಒಂದು ಬಂದಿರುತ್ತೆ, ಒಂದು ಡೆಡ್ ಲೈನ್ ಬಂದಿರುತ್ತೆ ನಿಮಗೆ. ಅಲ್ಲಿ ಇನ್ನೇನೋ ಆ ಗುರು ಒಂದು ಅಗೋಚರವಾದ ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡಿಬಿಡ್ತಾನೆ. ಒಂದು ರೀತಿಯಲ್ಲಿ ಅಲೌಕಿಕವಾದ ಅನುಭವ ಪಡ್ಕೊಳ್ತಕ್ಕಂಥ ದಿವಸ ಇವತ್ತು ಅಂತ ಹೇಳ್ಬೋದು ನಾವು ಕುಂಭರಾಶಿನವರಿಗೆ. ಏನು ತೊಂದರೆ ಇಲ್ಲ. ಸ್ವಲ್ಪ ದುರ್ಗಾದೇವಿ ಆರಾಧನೆ ಮಾಡೋದಾಗಲಿ, ಅಪರಾಜಿತ ಸ್ತೋತ್ರ ಹೇಳ್ಕೊಳ್ತಕ್ಕಂಥದ್ದಾಗಲಿ, ರಾಹು ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದಾಗಲಿ ಇವತ್ತಿನ ದಿವಸ ಪ್ರಾಕ್ಟೀಸ್ ಮಾಡಿ, ಇನ್ನೂ ವಿಶೇಷವಾಗಿರುತ್ತೆ ನಿಮಗೆ. ಕೊನೆಯದಾಗಿ ಮೀನರಾಶಿನವರಿಗೆ 12ಶ ಸ್ಥಾನದಲ್ಲಿ ಚಂದ್ರ ಮತ್ತು ರಾಹು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಶಯನಸ್ಥಾನ ಮತ್ತು ವ್ಯಯಸ್ಥಾನ, ದುಡ್ಡು ಕಾಸು ಮೇಲೆ ಖರ್ಚಿರೋದಿಲ್ಲ. ಇವತ್ತು ಕಾರ್ಡ್ ಒಂದು ಸಲ ಸ್ವೈಪ್ ಮಾಡೋ ಜಾಗದಲ್ಲಿ 2 ಸಲ ಸ್ವೈಪ್ ಮಾಡಿಬಿಡ್ತೀರ. ಹೋದಂಥ ದುಡ್ಡು ವಾಪಸ್ ಬರೋದಿಲ್ಲ. ಬ್ಯಾಂಕ್ನವ್ರಿಗೆ ಹೋಗಿ ಕಾಲ್ ಮಾಡಿದ್ರೆ ಅವ್ರೇನು ಹೇಳ್ತಾರೆ, ನಮ್ಮ ಮಿಸ್ಟೇಕ್ ಇಲ್ಲ, ಅವ್ರನ್ನ ಕೇಳಿ ಅಂತಾರೆ. ಇವತ್ತು ಸ್ವಲ್ಪ ಸ್ಪೆಂಡ್ ಥ್ರಿಫ್ಟ್ ಆಗಿ ಹೋಗ್ತೀರಾ ನೀವು. ಅಂದರೆ ₹1 ಖರ್ಚು ಮಾಡೋ ಜಾಗದಲ್ಲಿ ₹4 ಖರ್ಚು ಮಾಡಿಬಿಡುವಂಥದ್ದು. ಸ್ವಲ್ಪ ಇಲ್ಲೋ ಒಂದು ಸಣ್ಣ ಅಜಾಗರೂಕತೆ, ಒಂದು ಸಣ್ಣ ನೆಗ್ಲಿಜೆನ್ಸು, ಜಾಗ್ರತೆ ಇರಲಿ. ಇವತ್ತು ಏನು ಖರ್ಚು ಮಾಡದೆ ಹೋದರೆ ತುಂಬಾ ಒಳ್ಳೆಯದು. ನೀವು ಕಾರ್ಡು ಅಥವಾ ನಿಮ್ಗೆ GPay ಎಲ್ಲ ಇವತ್ತು ಒಂದು ದಿವಸಕ್ಕೆ ನೀವು ಮರೆತು ಬಿಟ್ಟರೆ ತುಂಬಾ ಒಳ್ಳೆಯದಾಗಿರುತ್ತೆ. ಇರಲಿ. ಇದರ ಜೊತೆಯಲ್ಲಿ
ಚಂದ್ರ ನಿಮಗೆ ಶಯನ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಮಾನಸಿಕ ಚಿಂತೆ ಇವತ್ತು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಯಾವತ್ತೂ ಗತಿಸಿ ಹೋಗಿರ್ತಕ್ಕಂಥ ಒಂದು ಸನ್ನಿವೇಶ ಸಂಘಟನೆ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡಬೇಡಿ. ಗತಂನ ಶೋಚಯೇತ್ ಪ್ರಾಜ್ಞಃ ಅಂತ ಹೇಳ್ತಾರೆ, ಗತಂ ಗತಃ ಅಂತ ಹೇಳ್ತಾರೆ. ಕಳೆದು ಹೋಗಿರೋದು ಕಳೆದು ಹೋಗಿದೆ, ಲೆಟ್ ಅಸ್ ಲಿವ್ ಇನ್ ದ ಪ್ರೆಸೆನ್ಸ್. ಸೊ ಪಾಸ್ಟ್ ಟೆನ್ಸ್ನ ಬಿಟ್ಬಿಡಿ, ಅದರ ಬಗ್ಗೆ ಆಲೋಚನೆ ಮಾಡಬೇಡಿ, ಆ ತಪ್ಪನ್ನು ಮರಿಬೇಡಿ, ಆ ಪಾಠವನ್ನು ನೆನಪಿನಲ್ಲಿಟ್ಕೊಳ್ಳಿ, ಮುಂದಕ್ಕೆ ಸಾಗಿ ಎಲ್ಲವೂ ಶುಭವಾಗುತ್ತೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ದಕ್ಷಿಣಾಮೂರ್ತಿಯ ಒಂದು ಸ್ಮರಣೆಯನ್ನು ಮಾಡೋದು ಇವತ್ತಿನ ದಿವಸ. ಇದನ್ನು ಮಾಡ್ಕೊಳ್ಳಿ, ನಿಮ್ಮ ಮೆಮೊರಿ ಪವರು, ಫೋಕಸ್ಸು, ಕಾನ್ಸಂಟ್ರೇಷನ್ನು ಎಲ್ಲವೂ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಏನು ತೊಂದರೆ ಇಲ್ಲ. ಖಂಡಿತ ಗುರೂಜಿ. ಇನ್ನು 12 ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಸುಭಾಷಿತವನ್ನು ಹೇಳ್ತೀರಾ? ಖಂಡಿತ ಅಮ್ಮ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿದೆ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶ್ಯಂತಿ ಮುಖೇ ಮೃಗಾಃ. ಈ ಸುಭಾಷಿತ ನಮ್ಮನ್ನು ಕಾರ್ಯಪ್ರವೃತ್ತರನ್ನಾಗಿಸುತ್ತೆ, ಪ್ರೊಯಾಕ್ಟಿವ್ ಮಾಡುತ್ತೆ. ನಮಗೆ ಎಲ್ರಿಗೂ ಆಸೆ ಇರುತ್ತೆ, ಏನೋ ಸಾಧನೆ ಮಾಡಬೇಕು, ಏನೋ ಗಳಿಸ್ಕೋಬೇಕು, ದೊಡ್ಡ ವ್ಯಕ್ತಿ ಆಗ್ಬಿಡಬೇಕು ಅನ್ನತಕ್ಕಂಥದ್ದು. ಆದರೆ ಪ್ರಯತ್ನ ಮಾಡಲ್ಲ ನಾವು, ಕೂತ್ಕಡೆನೇ ನಾವು ಕನಸು ಕಾಣ್ತಾ ಕೂತಿರ್ತೀವಿ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಕವಿ ಏನು ಹೇಳ್ತಾನೆ ಅಂದರೆ, ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ. ನಿಮ್ಮ ಕೆಲಸಗಳು ಯಾವುದರಿಂದ ಸಿದ್ಧಿ ಆಗುತ್ತೆ ಅಂದರೆ ಪ್ರಯತ್ನದಿಂದ ಮಾತ್ರ. ಉದ್ಯಮ ಅಂದರೆ ಪ್ರಯತ್ನ, ಎಫರ್ಟ್ಸ್ ಅನ್ನತಕ್ಕಂಥದ್ದು. ಕೇವಲ ಮನಸ್ಸನ್ನು ಅಂದ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಉದಾಹರಣೆಯನ್ನು ಕೊಡ್ತಾನೆ ಇದಕ್ಕೆ. ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶ್ಯಂತಿ ಮುಖೇ ಮೃಗಾಹ ಅಂತ. ಸಿಂಹ ಅಂದರೆ ಯಾವುದು? ಮೃಗರಾಜ. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸಹ ಹೆದರ್ತಕ್ಕಂಥದ್ದು. ಆದರೆ ಸಿಂಹ ಮೃಗರಾಜ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಪ್ರಾಣಿ ಹೋಗ್ಬಿಟ್ಟು ಅದ್ರ ಬಾಯಿಗೆ ಹೋಗಿ ಅದಾಗದೆ ಬೀಳುತ್ತಾ? ಬೀಳೋದಿಲ್ಲ. ಆ ಸಿಂಹನೂ ಹೊಂಚು ಹಾಕಬೇಕು. ನಹಿ ಸುಪ್ತಸ್ಯ ಸಿಂಹಸ್ಯ, ಮಲಗಿರತಕ್ಕಂಥ ಸಿಂಹದ ಬಾಯಿಗೆ ಯಾವುದೇ ಪ್ರಾಣಿಯಿಂದ ಬಂದು ಬೀಳೋದಿಲ್ಲ. ಪ್ರವಿಶ್ಯಂತಿ ಮುಖೇ ಮೃಗಾಹ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಆ ಸಿಂಹನೂ ಮೈ ಕೊಡಬೇಕು, ಎದ್ದೇಳಬೇಕು, ಸ್ಟ್ರಾಟಜಿ ಮಾಡಬೇಕು. ಮೊಲಾನೋ ಅಥವಾ ಜಿಂಕೆನೋ ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕು, ತನ್ನ ಆಹಾರ ತಾನು ಸಂಪಾದನೆಯನ್ನು ಮಾಡ್ಕೋಬೇಕು. ಅದೂ ಸಹ ಕಾರ್ಯಪ್ರವೃತ್ತವಾಗಬೇಕು. ಹಾಗೆ ನಾವು ಅಷ್ಟೇ ಮನುಷ್ಯರಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಕಾರ್ಯಪ್ರವೃತ್ತರಾದಾಗ ಮಾತ್ರ ನಮ್ಮ ಕೆಲಸಗಳು ಸಿದ್ಧಿಯಾಗುವಂಥದ್ದು, ನಮ್ಮ ಕನಸುಗಳು ಸಾಕಾರ ಆಗ್ತಕ್ಕಂಥದ್ದು. ಈ ಮಾತನ್ನು ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ಎಸ್ ಗುರೂಜಿ, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ ಗುರೂಜಿ. ಧನ್ಯವಾದ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ ಜೊತೆಗೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ನಾಳೆಯಿಂದ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿ ನಾಳೆಯಿಂದ ಗುರುಗಳ ಹತ್ರ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.